ಬಾಬು ಯಾಕೆ ಕುಣಿದಕ್ಕಂತ ಬರ್ತಾಳ ನನ್ನ ಓಡಕ್ಕೆ ಬರ್ತಾಳ ನನ್ನ ಓಡಕ್ಕೆ ಈತೇನು ಜಮ್ಮನವಲ್ಲ ಲೋ ದೇವ ಕೋಟಿ ಗರ್ಜನೆಯಿಂದ ಬಂದಂತಹ ದೊರೆಯನ್ನು ದಾರೆಂದು ಕೇಳಿದ ದೇವ ಎದ್ದು ಬಂದು ಹೇಳಪ್ಪ ಮಡಿವಾಳರ ಮಾವ ಮಾನವ ಚಟ ದುಡ್ಬಿಟ್ಟೆಯ ಕಿಟ್ಕಿಟಾರಿ ಅಮ್ಮ ನಾಳದಿಂದ ಬರುವ ಸರ್ಪದ ಓಂ ಕೃತಿಯ ಜಯಂ ಕೃತಿಯ ಕಾಳೆಂದು ಕೇಳುವ ಮಾನವ ದೇವ ಬಡಲ್ಲ ಎಂದ ಮಟ್ಟಿಗೆ ಮುಸಿಡಲಿಲ್ಲ ಸಿಂಹ ಗರ್ಜನ ಪರೀಕ್ಷೆ ಅಡಿಗೆ ಈ ಪುಂಡಮಿಗೆ ವೀರರು ಎದ್ದ ಬಡದ ಗದ್ದನ ನಡಿಗೆ ಎಲ್ಲ ಭಯಕ್ಕೆ ಕಪ್ಪವಂ ತಂದಪ್ಪಿಸಿರವರ ಸಾರಥಿ ದೇವ ತಪ್ಪಿದ ಕಡ ಮೋಟರನ್ನು ಕಾಲ್ ಬಿಡಿದು ಸೆದಬಡಿದು ಪ್ರಾಣವಂ ತೆಗೆದು ಜಡ ನಾಪುತ್ತ ನಡಗಿಸಿ ಸಂಭ್ರಮದಿಂದ ಕಳಿಸಿದನ ಮಾನವ ದೇವ ತಪ್ಪಡಲ್ಲ ಎಂದು ಒಟ್ಟಿಗೆ ಬಸಿಡಿಲಿನ ಸಿಂಹ ಗರ್ಜನ ಪರೀಕ್ಷೆ ಅಡಿಗಿದ ಯಾರೆಂದು ಕೇಳುವ ನೀನು ದಾವನಲ್ಲ ಇನ್ನರಡು ಸರಿಯಿಂದಕ್ಕೆ ಶರಣ ಓ ದೇವ ನಾವು ದಾರಂದರೆ ಹಲ್ಲು ಇಲ್ಲದವರಿಗೆ ಬೆಲ್ಲ ಕೊಡಬಾರದು ಮುದುಕರಿಗೆ ಮದುವೆ ಮಾಡಬಾರದು ಮಕ್ಕಳು ಕೈಗೆ ಬಂದ ಮೇಲೆ ತಂದೆಯು ಹಿರಿತನ ಮಾಡಬಾರದು ನನ್ನ ಹೆಂಡತಿ ಪತಿವ್ರತೆ ಅದೇವಂತೇಳಿ ತವರು ಮನೆಯಲ್ಲಿ ಅನ್ನ ಬಂದ ಮೇಲೆ ಗುರುವಿನ ಪಾದವನ್ನು ಹಿಡಿಯಲೇಬೇಕು ಅಂತ ಗುರುವಿನ ಪಾದವನ್ನು ಹಿಡಿದು ಬಂದು ಮಾತನಾಡಿಸುವ ಸಂತ ಸಾರಥಿ ನಾನಲ್ಲವೇನೋ ದೇವ ಹೇಳಿಕೊಂಡು ಬರಬೇಕು ನಿಮ್ಮ ನಾಮ ಅಂಕಿತವ ಈ ಸಾರಥಿ ನಾವು ದಾರಂದರೆ ಯಾರು ದೇವ ಮೋಡನ್ನ ಕಡೆಯಿಂದ ಸಟಕರ ತೆಂಪಡದ ಪಟಗಳ ದೇಶಕ್ಕೆ ದಯನಾಗಿ ಈ ಬಡಜನ ಸಂಪತ್ತಿನ ಎಂಬಡಿಗಾಗಿ ಬರುವುದು ನೋಡಿ ಎಂತ ರಾಜ್ಯದ ವೈಭವ ಸಾರಥಿ ಪಡಲ್ಲ ಎಂದ ಬಟ್ಟಿಗೆ ಬಸಿಡಲಿಲ್ಲ ಸಿಂಹ ದರ್ಶನ ಈ ಪುಣ್ಯಕ್ಕೆ ವೀರರು ಎದ ಬಡದ ಗದ್ದನ ನಡಿಗೆ ಎಲ್ಲ ಭಯಕ್ಕ ಕಪ್ಪವನ್ನು ತಂದ ಎನ್ನ ಪಾದಕ್ಕ ಅಪ್ಪಸಿರವರ ತಪ್ಪಿದ ಕಡ ಮೋಟರನ್ನು ಕಾಲ್ ಬಿಡಿದು ಸೆದೆ ಪಡೆದು ಪ್ರಾಣವಂ ತೆಗೆದನ ಜಡ ನಾಪುತ್ತ ನಡಿಗಿಸಿ ಸಂಭ್ರಮದಿಂದ ನಡೆಸಿದನು ಸಾರಥಿ ಚಂಡ ಪ್ರಚಂಡ ಇಂಡಿ ಮಂಡಲ ದೀಪರಾಯರ ಗಂಡ ಕೀರ್ತಂಡ ಬೈರಿಗಳ ಬಿಡಿನಂತೆ ಧರಿಸಿದ ಮುತ್ತಿನಾರ ಮರಿವದು ನಾಡು ಎಂತ ಅತ್ಯಾತಿ ಭೀಕರ ವಿಪಕಲ ಭಯಂಕರ ಸಕಲ ಐಶ್ವರ್ಯದಿಂದ ಪರಿಶೋಭಿಸುವ ಕಮಲಾವತಿ ಗಂಬ ರಾಜಧಾನಿಗೆ ಕಮಲನ ಚಕ್ರವರ್ತಿ ಕಾಮಲ ಮಹಾರಾಜನಂದ ಈ ಭೂಮಿಗೆ ಬಿರ್ರನೆ ಬಿಗಿದ ಜೈವೇರಿಯನ್ನು ಒರೆಸುವಂತನಾಗಲ ಈ ಸಾರಥಿ ಬಂಗಾರದಿಂದ ಕಂಬಳಿಸುವ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ದೊರೆಯೇ ಮೊದಲು ಇಲ್ಲಿ ಮುಂದೆ ನಿಂತ್ಕೊಂಡವ್ರು ಪ್ಯಾಂಟ್ ಹರಿಯೇ ಏನ್ ತಕೊಂಡ್ ಹೇಳೋ ಮರ 8 ಗಂಟೆ ದೇವದಿಂದ ಸರ್ಕಳ್ರ ಅಂತ ಇನ್ನಿಲ್ಲದಿಲ್ಲ ಈ ರಮ್ಯತರ ಬಾಧ ಈ ಸಭಾತರಕ್ಕೆ ಬಂದ ಅಂದವೇನೆಂದು ವಂದಿಸಿ ಕೇಳಿದೆಯ ಹೌದು ದೇವ ಸಾರಥಿ ಭೂಪತಿ ಅನ್ನ ರಾಜ್ಯದ ಪ್ರಜೆಗಳು ಸುಖ ಸಮಾಚಾರವನ್ನು ಕೇಳುವಗೋಸ್ಕರ ಬರಳವಾದ ಕಂಡಿಯ ಸಾರಥಿ ತಿಳಿಯಿತು ಭೂಪತಿ ಮುಂದೇನು ಸಂಗತಿ ಒಳ್ಳೆಯದು ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ
ಹಾಗೆ ಸುಂದರಿ ಸುಂದರ ನಿನ್ನ ಸುಂದರವಾದ ಅರಮನೆಯನ್ನು ಬಿಟ್ಟು ಸಭೆಗೆ ಬಂದಿರುವ ಕಾರಣವೇನು ರಾಣಿ? ಹಣವೇನು? ಪ್ರಾಣೇಶ್ವರ ಪ್ರಾಣವಲ್ಲವೇ? ಸುಂದರವಾದ ಅರಮನೆಯನ್ನು ಬಿಟ್ಟು ಈ ಸಭಾಮಂದಿರಕ್ಕೆ ಬಂದ ಕಾರಣವೇನೆಂದು ಕೇಳ್ತಿರುವೆಯಾ? ಸ್ವಚ್ಛವಾಗಿ ಹೇಳುವರು ಸುಂದರಿ. ಕಾರಣವಿರುವುದು ಪ್ರಿಯ, ಅದೇನು ವಿಸ್ತಾರವಾಗಿ ಹೇಳ್ತೀಯ? ಹೇಳುವನೆ ಕೇಳು. ಅದೇನು ವಿಸ್ತಾರವಾಗಿ ಹೇಳು. ಏನೆಯಾ ಎನ್ನ ದೇವರ ದೊಡೆಯ ನೇನೋ ನಿನ್ನ ಪ್ರೀತಿಯ ಸತಿಯ ಈತ ನುಡಿಯ ಆಲಜರ ಚೆನ್ನಾಗಿ ಕೇಳು. ಅದೇನು ವಿಸ್ತಾರವಾಗಿ ಹೇಳು. ಏನೆಯ ಎನ್ನ ದೇವರ ದೊರೆಯ ಏನೋ ನಿನ್ನ ಪ್ರೀತಿಯ ಸತಿಯ ಈತ ನುಡಿಯ ಆಲಜರ ಏನೆಯ ನಮ್ಮಯ ಪ್ರೀತಿಯ ಸುಜರತಿ ದೇವೆಯ ಮದುವೆಯ ವಿಷಯ ನೇ ಮರದೇಯ ನಮ್ಮಯ ಪ್ರೀತಿಯ ಸುಜರತಿ ದೇವೆಯ ಮದುವೆಯ ವಿಷಯ ನೇ ಮರದೇಯ ಪರವನ ಹುಡುಕುವ ಆಲೋಚನೆಯ ವರವನ ಹುಡುಕುವ ಆಲೋಚನೆಯ ಬರದಲೆ ಜರಗಿತೋ ಮಂಗಳ ಕಾರ್ಯ ಬರದಲೆ ಜರಗಿತೋ ಮಂಗಳ ಕಾರ್ಯ ಏನೆಯ ಎನ್ನ ದೇವರ ದೊರೆಯ ಏನೋ ನಿನ್ನ ಪ್ರೀತಿಯ ಸತಿಯ ನಿನ್ನ ನುಡಿ ಪ್ರಾಣೇಶ್ವರ ಪ್ರಾಣವಲ್ಲವೇ? ಅದ ಬರ್ತದೆ ಕುಡಿಬೇಕು ನಾನು. ಸುಂದರ ಸುಂದರಿ ನಮ್ಮ ಪುತ್ರಿಯಾದ ರತಿದೇವಿಗೆ ಹಿಂದಿಗೆ 12 ವರ್ಷವು ಮೀರುತ್ತಾ ಬಂದವು. ಹಾಂತ ಕಾಂತೆ ವಯಸ್ಸಿಗೆ ಬಂದ ಮಗಳನ್ನು ಲಗ್ನ ಮಾಡೋದು ತಂದೆ ತಾಯಿಯರ ಜವಾಬ್ದಾರಿ ಅಲ್ಲವೇ? ಸಾಧ್ಯವಾಗಿ ಮಾತನಾಡುವನು ಸುಂದರ. ಹಾಂತ ಕಾಂತೆ ಮಗಳಿಗೆ ತಕ್ಕ ವರವನ್ನು ಹುಡುಕಿ ಲಗ್ನವನ್ನು ಮಾಡು ಕಾಂತ ಗುಣವಂತ. ಹಾಗೆ ಎನ್ನ ಪ್ರಾಣವಲ್ಲವೇ? ಮಗಳ ವಿಚಾರವ ಮರ್ತ ಕೂಟಬದಕ್ಕೆ ನಾನೇನ ಅಜ್ಞಾನಿಗಲ್ಲ. ಹಾಗೆ ಸುಂದರಿ ಸುಂದರ ನಿನಗೇನಾದರೂ ತವರ ಮನೆ ಕಡೆಗೆ ಮಾತೆಯ ಮಿದ್ದೆ ಇರುತ್ತಂದು ನಾನು ಸುಮ್ಮನಿದ್ದೆ. ಹಾಗೆ ರಮಣೆ ರಮಣ ನೀನು ಈಗ ಆಡಿದ್ದ ಮ್ಯಾಲೆ ನಿನಗೆ ಯಾತಕ್ಕೆ ಇದರ ಗೋಷ್ಠ? ನಿನ್ನ ಪಕ್ಷವ ಮೆತ್ತ ಕಡೆ ಇರಬಹುದು ಹೇಳು, ಅದರಂತೆ ನಡೆಸಿಕೊಟ್ಟೆವೆನು ಮನುಜಾಮುಗೆ ಎನ್ನ ಪ್ರಾಣಸಿಗೆ ಪ್ರಾಣೇಶ್ವರ ಪ್ರಾಣವಲ್ಲವೇ? ಅಲ್ಲ ಅಲ್ಲೇ ವಲ್ಲಭ ವಲ್ಲವೇ? ರಮಣ ಏ ರಮಣ ತವರೇನ ಎನ್ನಯ ತಮ್ಮನ ಜಯ ಹೊರಗೆರವೇನ ತಾಯಿಯ ಮನೆಯ
ಒಂದು ಗಂಟೆಗೆ ನನಗೆ ನನ್ನ ತವರ ಮನೆ ಕಾರ್ಯ ಆಸೆ ಇರಬಹುದು, ಎನ್ನ ತಮ್ಮನಿಗೆ ನನ್ನ ಮಗಳನ್ನು ಕೊಡಬಹುದು ಎಂದು ತಿಳಿದುಕೊಂಡಿರುವೆಯಾ? ಹೌದು ಕಾಂತಿ. ಚೇಚೆ ಹಾಗೇನೂ ಇಲ್ಲ. ಅದು ಯಾತಕ್ಕಿಲ್ಲ ಕಾಂತಿ? ರಾಧ, ನಿನ್ನ ಕೈ ಹಿಡಿದ ನಿನ್ನ ಹಿಂದೆ ಯಾವಾಗ ಬಂದೆ ಆವಾಗ ಮರೆತು ಬಿಟ್ಟೆ ಎನ್ನ ತವರ ಮನೆ ಆಸೆಯು. ರಾಧ, ಮತ್ತೆ ನೀಚನಾದ ಕೌಂಡ್ಲಿಕ್ಕನಿಗೆ ನನ್ನ ಮಗಳನ್ನು ಕೊಡೋದಕ್ಕೆ ಎನ್ನ ಮನಸ್ಸು ಒಪ್ಪಲಾರದು. ರಾಧ, ಮತ್ತೇಕೆ ತಡ ಮಾಡುವೆ? ಬೇರೆ ವರನಿಗೆ ನಮ್ಮ ಮಗಳಾದ ರತಿಯನ್ನು ಕೊಟ್ಟು ಲಗ್ನವನ್ನು ಮಾಡೋರನ್ನ ಬುದ್ಧಿ ಸಂಪನ್ನ. ಆಯೇ ಪಟ್ಟದರ್ಶಿಯಾದ ಕಮಲ ಗಾಂಧಿ, ನಿನ್ನ ಇಷ್ಟದಂತೆ ದಕ್ಷಿಣವ ಚಪ್ಪನ್ನಾರು ದೇಶ ರಾಜಪುತ್ರ ಚಿತ್ರಪಟವನ್ನು ತಪ್ಪದೆ ನಿನ್ನ ವಶಕ್ಕೆ ತಂದುಕೊಡುವೆನು. ಆಯೇ ಕಾಂತಿ, ಆ ಚಿತ್ರಪಟಗಳಲ್ಲಿ ನಿನ್ನ ಮನಸ್ಸಿಗೆ ಸರಿಯಾದ ಪಟವನ್ನು ತೋರಿಸು. ಅದೇ ಕಾಂತಿ, ಆ ಮಗಳ ಮೆಚ್ಚಿದ ಅರಸನಿಗೆ ಸರಸದಿಂದ ಪ್ರಾಣ ಗ್ರಹಣವನ್ನು ನೀಡಿಕೊಡುವೆನು. ಅಹೇ ಕಾಂತಿ, ಮೊದಲ ಮಗಳನ್ನು ಕರೆಸಿ ಆಕೆ ಮಖವನ್ನು ಅವಲೋಕಿಸಿ ಆ ನಂದಿನ ಅಭಿಪ್ರಾಯವನ್ನು ತಿಳಿದು ಮುಂದಿನ ಪ್ರಯತ್ನ ಮಾಡುವೆನು ಕಮಲ ಗಾಂಧಿ. ಕಾಂತಿ, ರತಿ, ಈ ಮಾತಿಗೆ ಮತ್ತೇನೆಂದು ಕೇಳಿದೆಯಾ? ಪ್ರಿಯ, ಸರ್ವ ದೇಶಕ್ಕೆ ಪಟರನ್ನು ಕಳಿಸೋ ಉನ್ನತ ವರವ ನೋಡಲು ತಿಳಿಸ. ನಿಮ್ಮ ಯಜಮಾನ್ ಅಳಾರದ ನನಗೆ 15 ದಿನ ಕುಣಿದ್ರು ಬಿಟ್ಟು ತೊಳ್ಕೊಂಬಕ್ಕಲತ್ತ. ಕಾಣಕಾಂತ ಪ್ರಾಣವಲ್ಲವೇ ಸುಂದರ, ಸುಂದರ, ನೀನೇಕೆ ಗದರಿಸುವೆ? ಕಡೆಗೆ ಮತ್ತೆ ಅಳಿ ಬರ್ತಾರಂತ ಒಳ್ಳೆ ಖುಷಿ ಆಗೈತೆ. ಪ್ರಿಯ, ಪ್ರಿಯಳೇ, ಹಾಲು ಇದ್ದಾಗ ಹಬ್ಬವನ್ನು ಮಾಡಬೇಕಲ್ಲವೇ? ಹಾಲಿದ್ದಾಗ ಹಬ್ಬವನ್ನು ಮಾಡಬೇಕು, ದುಡ್ಡು ಇದ್ದಾಗ ಜಲಸನ್ನ ಮಾಡಬೇಕೇ ಸುಂದರ. ದುಡ್ಡು ಎಲ್ಲಿರೋದು? ನಾನು ತಂದು ಕೊಡುವನೇ ಸುಂದರ. ಯಾವಾಗ? ಯಾವಾಗನ್ನ ಹಗಲಿ ಕೇಳಲೇ ರಮಣ. ಪ್ರಿಯಳೇ, ವಯಸ್ಸಿಗೆ ಬಂದಾಗಲೇ ಮಗಳ ಲಗ್ನ ಮಾಡಬೇಕಲ್ಲವೇ? ಮಾಡಬೇಕು ಸುಂದರಿ. ಮತ್ತೇಕೆ ತಡ ಮಾಡುವೆ? ಸರ್ವ ದೇಶಕ್ಕೆ ಭಟರನ್ನು ಕರೆಸು, ಉನ್ನತ ವರವನ್ನು ನೋಡಲು ತಿಳಿಸು, ಚಿತ್ರಪಟಗಳನ್ನು ತಕ್ಷಣ ತರಿಸು, ಈ ಸಮಮಂದಿರಕ್ಕೆ ಮಗಳನ್ನು ಕರೆಸು, ಲಗ್ನದ ಕಾರ್ಯವನ್ನು ನಡೆಸು. ಕನ್ಯೆಯ ಸುಂದರ ಮೋಹನ ಚಂದಿರ. ಆಹೇ ಪಟ್ಟದರ್ಶಿಯಾದ ಕಮಲ ಗಾಂಧಿ, ನೀನಾಡುವ ನುಡಿಗಳನ್ನು ಕೇಳಿ ಎನ್ನ ಮನಕ್ಕೆ ಅರ್ಥ ಉಂಟಾಯಿತು. ಆಹೇ ಕಾಂತಿ, ಅದು ಯಾತಕ್ಕಂದರೆ ಅದು ಯಾತಕ್ಕೆ ಪ್ರಿಯ?
ಇದ್ದಾಗಲ್ಲ ಮಕ್ಕಳ ಲಗ್ನವನ್ನ ಮಾಡಬೇಕೆಂದು ಈ ಅನ್ನ ಮನಸ್ಸಿನಲ್ಲೇ ಇರುವುದು. ನನ್ನ ಮನಸ್ಸಿನಲ್ಲಿ ಸಹ ಇರುವುದು. ಆಶೆ ಸುಂದರಿ, ಪ್ರಿಯ, ಅದರಂತೆ ಅದು ನಿನ್ನ ಬಾಯಿಂದಲೇ ಬಂತು. ಒಳ್ಳೇದಾಯ್ತು. ಏ ಕಾಂತಿ, ಕಾಂತ, ನಮಗ ದೈವ ಬಲ ಇದ್ದಾಗಲ್ಲ ಮಕ್ಕಳ ಲಗ್ನವನ್ನು ಮಾಡಿ ಸಂಭ್ರಮದಿಂದ ಕಣ್ಣ ತುಂಬ ಪ್ರೀತಿಯನ್ನು ನೋಡಬೇಕು. ವಲ್ಲಭ, ಮೊದಲ ಮಗಳನ್ನ ಕರೆಸಿಕೊಳ್ಳುವೆನು. ನೀನು ನಿನ್ನಂತಪುರಕ್ಕೆ ತರಳ ಕಾಂತಿ. ಬಿಡು ಬಿಡು ನಿನ್ನ ಮನದ ಚಿಂತೆ. ಹಾಗೆ ಆಗಲಿ ಪ್ರಿಯ. ಅಯ್ಯ ಕಾಂತಿ, ಹಾಗೆ ಸುಂದರ, ನೀನು ನಿನ್ನ ಅರಮನೆಗೆ ಹೋಗ ಸಮಯದಲ್ಲಿ ನನ್ನ ಮನಸ್ಸನ್ನು ಸಂತೋಷ ಪಡಿಸ ಕಮಲ ಕಾಂತಿ. ಇದಕ್ಕೊಂದು ನುಡಿಯನ್ನು ಕಾಂತಿ. ಕಾಂತ, ಸಂತೋಷ ಪಡಿಸುವ ಸಮಯವಲ್ಲ, ಯಾತಕ್ಕೆ ಸಮಯವಲ್ಲ? ಮಗಳು ವಯಸ್ಸಿಗೆ ಬಂದಿರುವಳು. ಮಗಳಿಗೆ ಲಗ್ನವನ್ನು ಮಾಡುವನು. ನಿನ್ನನ್ನು ಸಮಯವನ್ನು ಪಡೆದನು. ಕಾಂತ, ಕಾಂತಿ, ಮಗಳ ಲಗ್ನ ಮಾಡ ಮೇಲೆ ನಿನ್ನ ಮನಸ್ಸು ಸಂತೋಷ ಪಡಿಸುವೆ. ಸಾಧ್ಯವಾಗಿ ಕೊಡುವನು ಕಾಂತಿ. ಪ್ರಿಯ, ಪ್ರಿಯಳು, ಹೇಳುವನು ಕೇಳು. ಏನು ಸಂಸ್ಕಾರ ಹೇಳು. ಕಲೆರು ಹಾರಾಡುವ, ಒಲೆರು ಒಂದಾಗುವ, ಕಲೆದ ದಿನದಲ್ಲಿ ಕರೆದು ಬಾಳುವೆ, ಬಾಳು ಮೈ ಮರೆಯುವ. ಹಾಲುಗೆ ಬೆರೆತು ಹೋಗಿ ಹಾರಾಡುವ, ಲೇಲೆ ಲೇಲವ, ಒಲೆಗೆ ಮಗನಾಗಿ ಹಾರಾಡುವ. ಕಲೆರು ಹಾರಾಡುವ, ಬಲೆರು ಒಂದಾಗುವ, ಕಲೆದ ದಿನವೆಲ್ಲ ಮರೆವು ಮಾಡುವೆ, ಬಾಳು ಮೈ ಮರೆಯುವೆ. ಪ್ರಿಯ, ಪ್ರಿಯಳು, ಸಂತೋಷವಾಯಿತೆ. ಸಂತೋಷವಾಯ್ತು ಕಾಂತ. ಕುಣಿಯುವುದು ಸಾಕು. ಪುಣ್ಯವನ್ನು ಮೆರಿವೆನು ಕಾಂತ, ಕಾಂತ. ಇದು ಸರಿಯಲ್ಲ. ಅದು ಯಾತಕ್ಕೆ ಸರಿಯಲ್ಲ? ಜಾಗ್ರತೆಯಿಂದ ಮಗಳನ್ನು ಕರೆಸು, ಲಗ್ನದ ವಿಚಾರವನ್ನು ತಿಳಿಸು. ಕಾಂತ, ಗುಣವಂತ. ಆಯ್ತು ಕಾಂತ. ಪೋಳಿ ಪೋಳಿ ರೇಯಲ ಈ ಸಾರಕ ಹೋಬದಿ ತಾಡ ಮಾಡದೆ ಎನ್ನಂತಪುರಕ್ಕೆ ತರಳಿ ದಾಸಿನ ಬಟನ ಉಲ್ಲಾಸದಿಂದ ಇರುವ ಎನ್ನ ಮೋಹದ ಮಗಳಾದರತಿ ದೇವಿಯನ್ನು ನಿನ್ನ ತಂದೆ ಕಮಲ ಚಕ್ರವರ್ತಿ ಕರೆಯುವನನ್ನು ಹೇಳಿ ಸಭೆಗೆ ಕರೆತರುವಂತರಾಗಲಿಸುವುದ ಸೂರ್ಯ ನಿಮ್ಮ ಹೆಸರಂತಾಗಲಿ ದೇವ. ಆಹೋ ಎಂದು ಮೋಹದ ಮಗಳಾದರತಿ ದೇವಿ ನಿನಗೆ ಮಂಗಲವಾಗಲಿ ಬೇಲಕ್ಕೆಳಮ್ಮ ಮಗಳೇ. ನಿನ್ನ ಮಗಳಿಗೆ ಮಂಗಳವಾಗಲಿ. ನನಗೆ ಒಂದು ಮಾರಿಯಮ್ಮನ ಗುಡಿಯಾಗ ಹಳೆಯ ಗಂಗಳ ಬರಲು ಊರಿಗೆ ಹೋಯ್ತು ಮುಂಜಾನೆ. ಅಪ್ಪಯ್ಯ, ಅಮ್ಮ ಮಗಳೇ, ಹೇಳುವನ ಕೇಳು. ಅದೇನು ಚೆನ್ನಾಗಿ ಹೇಳು ನಂದಿನಿ. ಎನ್ನನು ಕರೆಸುವ, ಎನ್ನನು ಕರೆಸುವ, ಕಾರಣವೇನೋ ಹೋಗಿರುವೆ, ಕಾರಣವೇನೋ ಹೋಗಿರುವೆ, ಎನ್ನನು
ಸಕ್ಕಿರೇನು ಒಡನೆ ಪಗಡೆ ಆಡೋ ಕುಳಿತ ಸಮಯದಲ್ಲಿ ನಿಮ್ಮ ದೂತನನ್ನು ಕರೆಸಿದ ಕಾರಣವೇನು ತಂದೆ? ಕರೆಸಿದ ತಕ್ಷಣ ಓಡೋಡಿ ಬಂದೆ. ಆಗೋ ಎನ್ನ ಮುದ್ದು ಗಿಳಿಗಾದ ರತಿ ದೇವಿ, ನಿನ್ನ ಇಷ್ಟದಂತೆ ಇತ್ತದ ಬಾರಮ್ಮ ಮಗಳೇ, ಈ ಅನ್ನ ತೊಡ ಮ್ಯಾಲನ್ನು ಕೂಡ ಮದುವೆ ಮಾಡ್ತಾನಲ್ಲಕ. ಅಮ್ಮ ನಂದಿನಿ, ನಿನ್ನ ನೂತನವಾದ ಮಾತುಗಳನ್ನು ಕೇಳಿ ಎನ್ನ ಮನಕ್ಕೆ ಮಿಕ್ಕಿದ ಆನಂದವಾಯಿತು. ಹೌದೇ ಅಪ್ಪಯ್ಯ? ಅಹೇ ಕೂಸೆ, ಕನಕ, ಇವತ್ತಿನ ದಿವಸ ಭೂತ ನಿನ್ನನ್ನು ಕರೆಸಿದ ಕಾರಣವೇನೆಂದರೆ ಅದೇನು ಕನಕ? ನಿನ್ನ ಪಡದ ಜನನಿಗೆ ಆದ ಕಮಲಾ ಗಾಂಧಿ ಸಬಕ ಬಂದು ನನಗೆ ಶ್ರುತಿಪಡಿಸಿದ್ದು ಏನೆಂದರೆ, ಅದೇನು ಅಪ್ಪಯ್ಯ? ಅಮ್ಮ ಮಗಳೇ, ಕನಕ, ಮಗಳಿಗೆ 12 ವರ್ಷ ಆಗುತ್ತಾ ಬಂದವು. ಆದ ಕಾರಣ ಸುಂದರಾಂಗ ನನ್ನ ತಂದು ಚಂದದಿಂದ ಲಗ್ನವನ್ನು ಮಾಡಬೇಕೆಂಬ ಗೋಷ್ಠಕ್ಕೆ ತಕ್ಷಣವನ್ನ ಕರೆಸಿಕೊಂಡನ ಮಗಳ. ಹೌದೇ ಅಪ್ಪಯ್ಯ? ಅಮ್ಮ ಮಗಳೇ, ಕನಕ, ಇದಕ್ಕೆ ನಿನ್ನ ಉತ್ತರವು ಏನಿರಬಹುದು ಹೇಳು. ಅದರಂತೆ ತಿಳಿಸಿ ನಂದಿನಿ, ತಿಳಿಸಿ ತನ್ನ ಮುಂದೆ ಬೇಗನೆ. ಓಹೋ ಅಪ್ಪಯ್ಯ, ಅಮ್ಮ ಮಗಳೇ, ನನ್ನ ಮನಸ್ಸಿನ ಅಭಿಪ್ರಾಯವನ್ನು ಕೇಳುವೆಯಾ? ಸಾಧ್ಯವಾಗಿ ಕೇಳುವನ ಮಗಳ. ಅದೇನಿರುತ್ತದೆ? ಅದೇನು ಮಗಳೇ? ಜನಕ, ಅಮ್ಮಯ್ಯ, ಪೃಥ್ವಿ ಫಲಕರ ರಾಜಪುತ್ರರ ಚಿತ್ರಪಟಗಳನ್ನು ಬರದಲ್ಲಿ ಕರೆದು ಎನ್ನ ಮನಸ್ಸಿನ ಅಭಿಪ್ರಾಯ ಏನೆಂದರೆ, ಅದೇನಮ್ಮಯ್ಯ? ಸರಾಸರಿ ಸಂಚರಿಸುವ ದೇಶವು ಅನೇಕ ರಾಜಪುತ್ರಗಳ ಪಟ್ಟಗಳನ್ನು ತರಿಸಿಕೊಡು. ಅದರಲ್ಲಿ ನನ್ನ ಮನಸ್ಸಿಗೆ ಬಂದ ಪುರುಷರನ್ನು ನಾನು ಲಗ್ನ ಮಾಡಿಕೊಳ್ಳುವೆನು. ಜನಕ, ಜಗವಿ, ಚಾತಿ ಕಾತಿ ಕನಕ. ಆವೋ ಎನ್ನ ಮೋಹದ ಮಗಳಾದ ರತಿ ದೇವಿ, ಅಪ್ಪಯ್ಯ, ನಿನ್ನ ಇಷ್ಟದಂತೆ ತಕ್ಷಣವೇ ಅನೇಕ ರಾಜಪುತ್ರ ಚಿತ್ರಪಟಗಳನ್ನು ತಪ್ಪದೆ ನಿನ್ನ ವಶಕ್ಕೆ ತಂದು ಕೊಡುವೆನಾ? ಹಾ ಅಮ್ಮ ಮಗಳೇ, ಅಪ್ಪಯ್ಯ, ಆ ಚಿತ್ರಪಟಗಳಲ್ಲಿ ನಿನ್ನ ಮನಸ್ಸಿಗೆ ಸರಿಯಾದ ಪಟವು ನಿನ್ನ ಅಮ್ಮ ಮಗಳೇ, ಅಪ್ಪಯ್ಯ, ಅವುಗಳೆಲ್ಲ ನಿನ್ನ ಮನಸ್ಸಿಗೆ ಬಂದ ಪುರುಷರನ್ನು ತೋರಿಸು. ಜಾಗೃತಿಯಿಂದ ಅಂತ ವರ್ಣವಂ ಕರೆಸಿ ಮಹಾವೈಭೋಗದಿಂದ ಎನ್ನಯ ಮನೆಯ ಮುಂದೆ ಲಗ್ನವನ್ನು ಮಾಡಿಕೊಡುವೆನ ಮಗಳೇ. ಸುಪ್ರಾರ್ಥನೆ ಕೇಳ. ಓಹೋ ಅಪ್ಪಯ್ಯ, ಅಮ್ಮ ಮಗಳೇ, ಎನ್ನ ಮನ ಇಚ್ಛೆ ಇನ್ನೊಂದಿರುವುದು. ಅದೇನು ಮಗಳೇ? ಜನಕ, ಅಮ್ಮಯ್ಯ, ಧರೆಯಳು ಮೇಲಿರುವ ಅವರ ಶರಣವು ಕರೆಸಲು ಹೋಗೋಣ. ಧರೆಯಳು ಮೇಲಿರುವ ಶ್ರೀ ಅಮರೇಶನ ಚರಣ
ಏನ ಮಗಳೇ? ನಾನು ಸಮ್ಮತಪಟ್ಟು ಲಗ್ನವನ್ನು ಮಾಡಿಕೊಂಡರೆ ಹಾ. ನೀನು ಅದಕ್ಕೆ ಸಮ್ಮತಪಟ್ಟು ಲಗ್ನ ಮಾಡಿಕೊಡಬೇಕು. ಆ ಶ್ರೀ ಅಮರೇಶರು ನಿನ್ನ ನಡೀತೀಯು ಮೆಚ್ಚೋಣ. ತಂದೆ, ಈ ಮಾತಿಗೆ ನೀನೇನಂತೆ? ಅಮ್ಮ ರತಿ ದೇವಿ, ನೀನು ಎಂತ ದಡ್ಡಳು ಅಮ್ಮ ಮಗಳೇ. ನಿನಗೆ ಸಮ್ಮತವಾದ ಮಾತು ಎನಗೆ ಸಮ್ಮತವೆಲ್ಲ ಸೆರೆ. ಅಮ್ಮ ಮಗಳೇ, ನಿನ್ನ ಇಚ್ಛದಂತೆ ಇದ್ದ ಪುರುಷರನ್ನು ಪ್ರಾಣ ಗ್ರಹಣವ ಮಾಡಿಕೊ. ನಾನು ಯಾತಕ್ಕೆ ಅಡ್ಡ ಬರದಲ್ಲ. ಅಮ್ಮ ಮಗಳೇ, ಅಂತ ಮಾತಿಯಿಂದ ಆಗಲಾರದೆಂದು ತಿಳಿ ಸಂಶಯನ್ನಾಗಿ ಚಿಂತೆಯನ್ನು ಕಳಿ ನಲಿಲಾಮುಗೆ ಸಂತೋಷದಿಂದ ಶ್ರೀ ಅಮರೇಶ್ವರನ್ನು ಧ್ಯಾನವನ್ನು ಮಾಡುತ್ತಾ ನಮ್ಮರ ಮನೆಗೆ ಹೋಗಾದ ನಡಿ ಮಗಳೇ. ಸುಬ್ರಾಂಶಿ ಕೇಳ. ಈಗ ನಾನೇನು ಮಾಡಲಿ? ದೇಶಗಳು ತಿರುಗಿದರೂ ನನಗೆ ಕನ್ಯೆ ದೊರೆಯಲಿಲ್ಲ. ಅಣ್ಣನಿಗೆ ನಾನು ಹೇಗೆ ಮುಖವನ್ನು ತೋರಿಸಲಿ? ದೇವ ದೀನ ಬಾಂಧವ. ಐಶ್ವರ್ಯ ಮಸ್ತ್ ಆಗೋ ತಂಗಿ, ಆಗೋ ತಂಗಿ. ಅಣ್ಣಯ್ಯ, ನೀನು ತಾರು, ನಿನ್ನ ಹೆಸರೇನು, ನಿನ್ನ ವಾಸಸ್ಥಳವ್ಯಾವುದು? ಅಗೋ ಅಮ್ಮಯ್ಯ, ಅಣ್ಣಯ್ಯ, ನೀನು ಒಬ್ಬ ರಾಜಪುತ್ರಿಯಾಗಿ ಕಾಣುತ್ತಿರುವೆಯ. ಈ ಮಧ್ಯರಾತ್ರಿಯಲ್ಲಿ ಏಕಾಂಗಿಯಾಗಿ ಬಂದು ಶಿರವಂಬಾಯಿಸಿ ಕರಗಳನ್ನು ಜೋಡಿಸಿ ಈ ಸಭೆಯಲ್ಲಿ ನಿಂತಿರುವ ಕಾರಣವೇನು? ಆಗೋ ಅಮ್ಮಯ್ಯ, ಅಣ್ಣಯ್ಯ, ನಿನ್ನ ಸಂಗತಿ ಏನಾಗಿರಬಹುದು? ಬಂದ ಮರ ಮಾತಿದ್ದು ಏಳು ಮತ್ತ ಮಚ ಕಾಮಿದೆ. ಅಣ್ಣಯ್ಯ, ಅಮ್ಮ ತಂಗಿ, ನಾನು ಬಂದ ಕಾರ್ಯವನ್ನು ನಡೆಸಿಕೊಡುವೆಯಾ? ಸ್ವಚ್ಛವಾಗಿ ನಡೆಸಿಕೊಡುವೆ ನಮ್ಮಯ್ಯ. ಅಣ್ಣಯ್ಯ, ಅವೋ ಅಮ್ಮಯ್ಯ, ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಪೊಡವೇಪ ಶ್ರೇಷ್ಠನೆ ಚೆನ್ನಾಗಿ ಹೇಳು.
ಅಮ್ಮ ತಂಗಿ ನಾನು ಬಂದ ಕಾರ್ಯವನ್ನು ನಡೆಸಿಕೊಡುತ್ತೇನೆಂದು ಕೈಯನ್ನ ಹಾಕಿ ವಚನವನ್ನು ಕೊಡು ಅಣ್ಣ ರಾಜಾದ್ರಿಗಣ್ಯ. ಅಮ್ಮ ಕಮಲಾಮುಖಿ ಏನು ಮಾತನಾಡಿವಿಯ? ಇದ್ದ ಮಾತನ್ನೇ ಹೇಳ್ತೀವಿನು ಅಣ್ಣಯ್ಯ. ನಾವು ಅಮ್ಮಯ್ಯ ಅಣ್ಣಯ್ಯ, ನಿನ್ನ ಹಸ್ತಕವೊಮ್ಮೆನ್ನ ಮಸ್ತಕ ಮ್ಯಾಲಿಟ್ಟು ಅಭಯವನ್ನು ಕೊಡಿ ಎಂದು ಚೆನ್ನಾಗಿ ಕೇಳುವಿಯ? ಹೌದು ಅಣ್ಣಯ್ಯ. ಅವು ಅಮ್ಮಯ್ಯ ಆಗ್ರಜ, ಇದಕ್ಕೊಂದು ಸಮದುಷ್ಟವನ್ನು ಹೇಳುತ್ತೀನಿ, ಗಮನ ಬಿಟ್ಟು ಕೇಳು. ಅವು ಅಮ್ಮಯ್ಯ ಅಣ್ಣಯ್ಯ, ಪೂರ್ವಕ್ಕೆ ಮಾಡುವ ಸೂರ್ಯನ ಒಂದು ವೇಳೆ ಪಶ್ಚಿಮ ದಿಕ್ಕಿನಲ್ಲ ಮಾಡಿದರೆ ಮಾಡಬಹುದು. ಅವು ಅಮ್ಮಯ್ಯ ಮೇರಿ ಪರ್ವತಗಳ ಸ್ಥಳಬಂಬಿಟ್ಟರೆ ಬಿಡಬಹುದು. ಅವು ಅಮ್ಮಯ್ಯ ಅಣ್ಣಯ್ಯ, ಇದು ಅಲ್ಲದೆ ನೀರಿನಲ್ಲಿ ಹುಟ್ಟುವ ಕಮಲದ ಹೂವು ಪರ್ವತದಲ್ಲಿ ಜನಿಸಿದರೆ ಜನಿಸಬಹುದು. ಅವು ಅಮ್ಮಯ್ಯ ಇದು ಅಲ್ಲದೆ ಪಟಪಾಕಿನ ಸಣ್ಣ ಕದರ ಹಾಕಬಹುದು. ಸತ್ಪುರುಷರ ಕೊಟ್ಟ ಮತ್ತಿಲ್ಲ ಮಾತ್ರ ಎಂದಿಗೆ ತಪ್ಪುವುದಿಲ್ಲ. ಆದ ಕಾರಣ ನಿನ್ನ ಮನಸ್ಸಿನ ದುಗುಟವು ಎಲ್ಲಿರಬಹುದು ಅದರಂತೆ ನಡೆಸಿಕೊಡುವೆ ನಮ್ಮಯ್ಯ. ಅವು ಅಮ್ಮಯ್ಯ ನೀನು ದಾರು, ನಿನ್ನ ಹೆಸರೇನು, ನಿನ್ನ ವಾಸ ಸ್ಥಳ ಯಾವುದು? ಅವು ಅಮ್ಮಯ್ಯ ಅಣ್ಣಯ್ಯ, ನೀನು ಒಬ್ಬ ರಾಜಪುತ್ರಿಯಾಗಿ ಕಾಣುತ್ತಿರುವಿಯ? ಈ ಮಧ್ಯರಾತ್ರಿಯಲ್ಲಿ ಏಕಾಂಗಿಯಾಗಿ ಬಂದು ಸಿರಬಂಬಾಯಿಸಿ ಕರಗಳನ್ನು ಜೋಡಿಸಿ ಈ ಸಭೆಯಲ್ಲಿ ನಿಂತಿರುವ ಕಾರಣವೇನು? ಅವು ಅಮ್ಮಯ್ಯ ಸತ್ಪುರುಷರ ಕೊಟ್ಟ ವಚನ ಮಾತ್ರ ಎಂದಿಗೆ ತಪ್ಪುವುದಿಲ್ಲ. ಆದ ಕಾರಣ ನಿನ್ನ ಮನಸ್ಸಿನ ದುಗುಡವು ಏನಿರಬಹುದು ಅದರಂತೆ ನಡೆಸಿಕೊಡಬಲ್ಲ ಅಮ್ಮಯ್ಯ. ಅಣ್ಣಯ್ಯ, ಅವು ಅಮ್ಮಯ್ಯ ಹಾಗಾದ್ರೆ ಹೇಳುವೆನ ಕೇಳು. ಅದೇನು ಚೆನ್ನಾಗಿ ಹೇಳು. ಪೊಡವೆ ಶ್ರೇಷ್ಠನೆ ಕೇಳೈ ನುಡಿಯ, ಪೊಡವೆ ಶ್ರೇಷ್ಠನೆ ಕೇಳೈ ನುಡಿಯ, ಹೇಳುವ ನಿನಗೆ ನಿಜದ ವಿಷಯ, ಹೇಳುವ ನಿನಗೆ ನಿಜದ ವಿಷಯ, ಪೊಡವೆ ಶ್ರೇಷ್ಠನೆ ಕೇಳೈ ನುಡಿಯ. ಎನ್ನಯ ಪತಿಗಳು ಪಾಂಡವರ ಇವರು, ಎನ್ನಯ ಪತಿಗಳು ಪಾಂಡವರ ಇವರು, ಎನ್ನಯ ಹೆಸರು ಪಾಂಚಲೆಯರುವರು, ಎನ್ನಯ ಹೆಸರು ಪಾಂಚಲೆಯರುವರು, ಪೊಡವೆ ಶ್ರೇಷ್ಠನೆ ಕೇಳೈ ನುಡಿಯ, ಕೇಳೈ ನುಡಿಯ, ಕೇಳೈ ನುಡಿಯ. ಅಣ್ಣಯ್ಯ, ಅಮ್ಮ ತಂಗಿ ನಾನು ದಾರಂದರೆ ನೀನು ದಾರಮ್ಮಯ್ಯ. ಹಸ್ತಿನಾವತಿಗೆ ಒಡೆಯನಾದ ಧರ್ಮರಾಜನ ಹೆಂಡತಿ ಎನ್ನ ಹೆಸರು ಪಾಂಚಾಲಿ ಎಂದು ಕರೆಯುವರು. ಅಣ್ಣಯ್ಯ, ಅಮ್ಮ ತಂಗಿ ವೈಕುಂಠಕ್ಕೆ ಒಡೆಯನಾದ ಶ್ರೀಕೃಷ್ಣ ಪರಮಾತ್ಮನೇ ನನಗೆ ಅಣ್ಣನಾಗಬೇಕು. ಹೌದೇನಮ್ಮಯ್ಯ? ಹೌದು ಅಣ್ಣಯ್ಯ. ಹೌ- ಅಣ್ಣಯ್ಯ, ಅಮ್ಮ ತಂಗಿ ಅಂಥ ಅಣ್ಣನ ಮಗನಾದ ಮನ್ಮಥನಿಗೆ ಕನ್ಯೆ ದೊರೆಯದ ಕಾರಣ ನಿನ್ನಲ್ಲಿ ಕನ್ಯೆ ಇರುವುದೆಂದು ನಿನ್ನ ಬಳಿಗೆ ನಾನು ಬಂದಿರುವೆನು. ನಿನ್ನ ಮಗಳಾದ ರತಿದೇವಿಯನ್ನು ಮನ್ಮಥನಿಗೆ ಕೊಟ್ಟು ಲಗ್ನವನ್ನು ಮಾಡು ಅಣ್ಣ. ಇದು ಪೂರ್ವ ಜನ್ಮದ ಪುಣ್ಯ. ಹಾಗೆ ಪಂಚ ಪಾಂಡವರ ಪ್ರಾಣ ನಾಯಕಿಯಾದ ಪಾಂಚಾಲಿ ಅಣ್ಣಯ್ಯ, ಹಾಗೆ ಈ ನಟಸಭೆಯಲ್ಲಿ ನಿಂತು ಒಳ್ಳೆ ಸುದ್ದಿಯ ಮೆತ್ತಿದೆಯಾ? ಮತ್ತೇನಾದರೂ ಬೇರೆ ಇದ್ದಂತೆ ತಿಳಿದು ನಿನಗೆ ವಚನವ ಕೊಟ್ಟೆನ? ಅಯ್ಯೋ ವ್ಯರ್ಥವಾಗಿ ಕೆಟ್ಟು ಹೋಗಿದ್ದೇನೆ ಹೇಗೆ? ಅತ್ಯುತ್ತಮನ ಪುರುಷೋತ್ತಮನ ಸುದ್ದಿಯಮ್ಮೆಯನ್ನು ಮುಂದೆ ಬಿತ್ತರಿಸಿದರ ಉತ್ತಮನ ಧ್ಯೇಯವನ್ನು ಮಾಡಂದರ ಯಾರೆಯನ್ನು ಹರಿಗದವನ್ನ ವಾಪ ವಾಪ ದ್ರೌಪದಿ ಇದಕ್ಕಾಗಿ ರೊಬ್ಬರೊಟ್ಟಿಗೆ ಮಾಡಿ
ಚಕ್ರವರ್ತಿ ಆ ಬಲ್ಲ ಕುಲಗೇಡಿ ಕೃಷ್ಣನ ಕೂಡ ಬೀಗತನವನ್ನು ಮಾಡಂದು ಹೇಳುವುದಕ್ಕೆ ನಿನಗ ಸ್ವಲ್ಪವಾದರ ನಾಚಿಕ ಬಿಟ್ಟಲಿಲ್ಲವೇ? ಹೇಗೆ ಅಣ್ಣಯ್ಯ? ಏ ದ್ರೌಪದಿ, ಕಮಲ ಚಕ್ರವರ್ತಿ, ಛೆ, ಹುಚ್ಚಮ್ಮ, ಈ ಸುದ್ದಿಯನ್ನು ಬಿಟ್ಟು ನಿನ್ನ ಇಷ್ಟಪಟ್ಟದ್ದು ಕೇಳು. ಆ ಕುಲಗೇಡಿ ಕೃಷ್ಣನ ಹೆಸರ ಮಾತ್ರ ಎಲ್ಲ ಕರಳಂಗಳಿಗೆ ಸರ್ವದಾಗದಿರ ಪಾಂಚಾಲಿ ಇನ್ನೊಮ್ಮೆ ಕೇಳಿದಿರ ಅಣ್ಣಯ್ಯ ಏ ದ್ರೌಪದಿ, ಕೊಡುವ ಮಗಳನ್ನು ಕೊಡು ಎಂದು ಕೇಳಿದ್ರೆ ನಿನಗೆ ಇಷ್ಟೊಂದು ಸಿಟ್ಟು? ಏನು ಮಾತನಾಡಿದ್ದೀಯ? ಇಂಥ ಮಾತನ್ನು ಹೇಳ್ತಿರುವೆನು. ಏತಕ್ಕೆ ಮಗಳನ್ನು ಕೊಡುವುದಿಲ್ಲ? ಸಾಧ್ಯವಾಗಿ ಕೊಡುವುದಿಲ್ಲ. ನಿನ್ನ ಬಿಂಕವನ್ನು ಬಿಡು, ಎಲ್ಲ ಬಿಂಕವನ್ನು ಬಿಡು, ರತಿ ಕಲ್ಯಾಣದ ಕಾರ್ಯವನ್ನು ನಡೆಸಿಕೊಡು. ಸರ್ವತ ಕೊಡುವುದಿಲ್ಲ. ಅದೇನು ಸಂಸ್ಕಾರ ವೈಭವಗಳು? ನಿನ್ನಯ ನಿನ್ನ ಬಿಂಕವನ್ನು ಬಿಡು ಎನ್ನ ಮಾತನ್ನು ಕೇಳು. ನಿನ್ನ ಬಿಂಕವನ್ನು ಬಿಡ ಅಣ್ಣಯ್ಯ, ಕೊಡುವ ಮಗಳನ್ನು ಕೊಡು ಎಂದು ಕೇಳಿದ್ರೆ ನಿನಗೆ ಇಷ್ಟೊಂದು ಸಿಟ್ಟು? ಆ ಗೊಲ್ಲನ ಮಗನಿಗೆ ಮಾತ್ರ ಎಷ್ಟು ಮಾತ್ರಕ್ಕೆ ಕೊಡುವುದಿಲ್ಲ. ನಮ್ಮ ಅಣ್ಣನನ್ನು ಹುಲ್ಲಿಗಿಂತ ಕಡಿಯಾಗಿ ಮಾತನಾಡುವೆಯಾ? ಸಾಧ್ಯವಾಗಿ ಮಗಳವನ ಅಣ್ಣಯ್ಯ, ಏ ಮುಕ್ಕಳೆ, ಈ ಕೋನಿನಿಗೆ ಕರಬುಗುದು ಬೇಡಿಕೊಳ್ಳುವೆನು. ನೀನು ಕರ ಮಗನ ಬೇಡಕೊಂಡರ ಚಿಂತೆ ಇಲ್ಲ. ನಿಮ್ಮ ಅಣ್ಣನ ಗೊಲ್ಲನ ಮಗನಿಗೆ ಮಗಳು ಕೊಡುವುದಿಲ್ಲ. ಮಗಳನ್ನು ಕೊಟ್ಟು ಪುಣ್ಯವನ್ನು ಕಟ್ಟಿಕೋ. ಏನು ಮಾತನಾಡಿದ ಮುಕ್ಕಳೆ? ರತಿ ಕಲ್ಯಾಣದ ಕಾರ್ಯವನ್ನು ನಡೆಸು ಅಣ್ಣ ರಾಜಾದ್ರಿಗನ್ಯ. ಯಾಲೈ ಪಾಂಡವರ ಸತಿಗಾತ ದ್ರೌಪದಿ, ಕಮಲ ಚಕ್ರವರ್ತಿ, ಏ ಮುಕ್ಕಳೆ, ಅಣ್ಣಯ್ಯ, ಅಣ್ಣನಿಗೆ ಬಹು ಸರಿಯಾದ ತಂಗಿ ನೀನು. ಆ ಕಡಬೂರ್ಕನ ಮಗನಿಗೆ ಮಗಳನ್ನು ಕೊಟ್ಟರೆ ಈ ಸುಷ್ಟ ಪಾಲಕರೆಲ್ಲರೂ ತಟ್ಟನ ನಕ್ಕರು. ಈ ದ್ರೌಪದಿ, ಕಮಲ ಚಕ್ರವರ್ತಿ, ಈ ಸಭೆಯಲ್ಲಿ ಕುಂತಿರೋ ಜನರ ಕೈ ಚಪ್ಪಾಳಿಗೆ ಗಂಗನ ನಕ್ಕರು. ಈ ಮಕ್ಕಳೇ, ಅಣ್ಣಯ್ಯ, ಆ ಮುಕ್ಕೊಂದಲ್ಲ ಬಟಲ್ಲ ಬೀಗತನವನ್ನು ಮಾಡಿದರೆ ಎನ್ನ ಕುಲಕ್ಕೆ ಕುಂದಲ್ಲವೇ ಕೀರ್ತಿ ಕಾಣದು. ಈ ದ್ರೌಪದಿ, ಕಮಲ ಚಕ್ರವರ್ತಿ, ಈ ಕೋಯಲ್ಲ ಸುಂದರಿ ನಂದನಿಗಾದ ರತಿ ದೇವಿಗಮ್ಮವರಣ ವಂಶಿಗಲಿದ್ದರೆ ಹಿಂದೆಲೆದ್ದ ಬಂದು ತಪ್ಪಾಯಿತಂದ ನಿನ್ನ ಪಾದಾಂಗಳನ್ನು ಹಿಡಿದು ಬೇಡಿಕೊಳ್ಳುವೆನು. ಅಣ್ಣಯ್ಯ, ಏ ದ್ರೌಪದಿ, ಕೋಪವನ್ನು ಬಿಡು. ಆ ಬಂಡ ಪುಂಡರೀಕನ ಸುದ್ದಿಯಮ್ಮ ಎನ್ನ ಮುಂದೆ ಎತ್ತದಿರ ಮತ್ತು ಮಜ ಕಾಲನೆ ಬಿಟ್ಟು ನಡೆಯನ್ನ ಮನ ಬೇಗನೆ. ಅಣ್ಣಯ್ಯ, ಏ ದ್ರೌಪದಿ, ಈ ನಿನ್ನ ಕೋಪವನ್ನು ಸೈರಿಸು. ಎಷ್ಟು ಮಾಡಲಿಕ್ಕೆ ಬರುವುದಿಲ್ಲ. ಅಣ್ಣಯ್ಯ, ಏ ಮಕ್ಕಳ, ನಮ್ಮ ಅಣ್ಣನಿಗೆ ಏನು ಕಡಿಮೆಯಾಗಿರುವುದು? ನಿಮ್ಮ ಅಣ್ಣನಿಗೆ ಏನು ಇದ್ದರೆ ನನ್ನ ಮಗಳನ್ನು ಕೊಡವಲ್ಲಿಲ್ಲ. ಆತನು ಜಗತ್ಕಾರಣ ಮೂರ್ತಿಯು. ನಾನೇನು ಸಾಮಾನದವನೇ? ಅಣ್ಣಯ್ಯ, ಮಕ್ಕಳ, ಮಾತು ಕೊಟ್ಟಿಯಲ್ಲ. ಎಲ್ಲಿ ಕೊಟ್ಟಿರುವುದಿಲ್ಲ ಮಕ್ಕಳ. ಅಣ್ಣಯ್ಯ, ಏ ದುರ್ಮಾರ್ಗರ, ಕೊಟ್ಟ ಮಾತನ್ನು ತಪ್ಪಬೇಡ. ನಾನೇನು ಮಾತು ಕೊಟ್ಟಿಲ್ಲ. ಆ ಗೊಲ್ಲನ ಮಗನಿಗೆ ಮಗಳು ಮಾತ್ರ ಕೊಡುವುದಿಲ್ಲ. ಕೊಟ್ಟ ಮಾತನು ಮಾಡಬಾರದು. ಕೊಟ್ಟ ಮಾತನು ಮಾಡಬಾರದು.
ಏ ಮಕ್ಕಳೇ, ಅಣ್ಣನನ್ನು ಹುಲ್ಲಿಗಿಂತ ಕಡೆಯಾಗಿ ಮಾತನಾಡುವುದು ನ್ಯಾಯವಲ್ಲ. ಅದು ಯಾತಕ್ಕೆ ನ್ಯಾಯವಲ್ಲ? ಅಣ್ಣಯ್ಯ, ಏ ಮಕ್ಕಳೇ, ಆತನು ಲೋಕರಕ್ಷಕನು. ನಾನೇನು ಸಾಮಾನ್ಯದ ಗಂಡನೆ? ಅಣ್ಣಯ್ಯ, ಏ ಧರ್ಮರ್ಖಳೆ, ಅಂಥ ಶ್ರೀಕೃಷ್ಣ ಪರಮಾತ್ಮನು ನಿನಗೆ ಬೀಗನಾಗಿ ಬಂದರೆ ನಿನಗೇನು ಕಡಿಮೆ? ಆ ಗೊಲ್ಲನ ಮಗನಿಗೆ ಮಾತ್ರ ಮಗಳು ಕೊಡಲಾರ. ಅಣ್ಣಯ್ಯ, ಏ ಮಕ್ಕಳೇ, ಮನ್ಮಥನಿಗೆ ನಿನ್ನ ಮಗಳನ್ನು ಕೊಟ್ಟು ಪುಣ್ಯವನ್ನು ಕಟ್ಟಿಕೋ ಎಂದು ಕರಮುಗಿದು ಬೇಡಿಕೊಳ್ಳುವನು. ಅಣ್ಣ, ಬರುವುದು ನಿನಗೆ ಪುಣ್ಯ. ಎಲೈ ಪಾಂಡವರ ಸತಿಯಾದ ದ್ರೌಪದಿ, ಚಕ್ರವರ್ತಿ, ಎಂತ ದುರ್ವಚನವ ಮಾಡಿದೀಯಾ? ಯಾಕೋ ಚಿತ್ತಾದಮ ಕೃಷ್ಣನನ್ನು ಜಗತ್ಕಾರಣ ಮೂರ್ತಿಯಿಂದ ಆಡಿದೀಯಾ? ಹೌದು ಅಣ್ಣಯ್ಯ. ಅಯ್ಯೋ, ಈ ನುಡಿಗಳಮ್ಮ ಇನ್ನೊಮ್ಮೆ ಕೇಳಲಾರನು. ಎಲೈ ಪಾಂಚಾಲಿ, ಇದೇ ಮಾತು ಇನ್ನೊಮ್ಮೆ ನುಡಿದರ ನಿನ್ನ ಕರ್ರ ಬಿಡಿದು ಒಗದಿವೆಲ್ಲ ಆಗ್ತಾಗಲಿಲ್ಲ. ಲೈ ಮಕ್ಕಳೇ, ಅಣ್ಣಯ್ಯ, ಆ ಚಾಂಡಾಲನಾದ ಗೊಲ್ಲನ ಸುದ್ದಿಯಮ್ಮ ಈ ನಡ ಸಭೆಯಲ್ಲಿ ನಿಂತ ಗಳಿಗೊಮ್ಮೆ ಸುದ್ದಿ ಮಾಡಿ ಹೊಗಳಿದ್ದರ ಯಾರೇನಾಗಲ್ಲ. ಲೈ ಮಕ್ಕಳೇ, ಅಣ್ಣಯ್ಯ, ನೀನು ಹೇಳಿದ ಕ್ಷಣಕ್ಕ ಅವನೇನು ಬಲಶಾಲಿ ಆಗಲಿಲ್ಲ. ಲೈ ದುರ್ಮಾರ್ಗಗಳೇ, ಇದು ಸ್ವಲ್ಪ ಆಗಿರಲಿ. ಅವನ ಲೋಕರಕ್ಷಕನಾದರ ಒಬ್ಬರಿಗೊಂದು ಇನ್ನೊಬ್ಬರಿಗೊಂದು ಮಾಡುವನ. 16,000 ಸ್ತ್ರೀಯರನ್ನು ಬಗೆಸಿರವನ. ಗೊಲ್ಲರ ಕೇರಿಯಲ್ಲ ಪಕ್ಕುವ ಬೆನ್ನ ಅಲ್ಲವ ಮಾತಿಗೆ ದ್ರೌಪದಿ ಇಂಥ ಮೂಢನನ್ನು ಲೋಕರಕ್ಷಕನಂದು ಹಾಡಬಹುದೇ? ಇಂಥ ಮಾತು ಇನ್ನೊಮ್ಮ ಹಾಡದಿರೋ. ಕಾಲ ಕಾಲ ಹತ್ರಕ್ಕೆ ಅವನಿಗೆ ದರ್ಶನವ ತುಂಬಿರವದ. ತನಗೆ ಎಣ್ಣು ತರಗಲಿಲ್ಲ ಬಂದು ತಿಳಿದು ಹೆಂಗಸಲಾದ ನಿನ್ನನ್ನು ಕಳಿಸಿರವನ. ತಿಳಿಗಿದ್ದೆ ನಿಮ್ಮ ಅಣ್ಣನ ಬೇಕಿತ್ತು ಎಷ್ಟಿರಬಹುದು? ಲೈ ದ್ರೌಪದಿ, ಎನ್ನ ಮಗಳಾದ ರತಿ ದೇವಿಗನ್ನ ಬೀದಿಯಲ್ಲಿ ಹೋಗ ತಿರಕನ್ನ ಗಾದರ ಕೊಂಡು ಕಣ್ಣ ತುಂಬ ಪ್ರೀತಿಯನ್ನು ನೋಡುತ್ತಿನ ಹೊರತು ಆ ಜಾರ ಚೋರ ಹುಲಿಗೇಟಿ ಕೃಷ್ಣನ ಮಗನಿಗೆ ಮಾತ್ರ ಮಗಳನ್ನು ಕೊಡಲಾರೆನು. ಲೈ ಮಕ್ಕಳೇ, ನಾನೇನು ಮಗಳನ್ನು ಕೊಡವನೆಂದು ನಿನಗೆ ವಚನವ ಪಟ್ಟನೆ ಹೇಗೆ? ಕಟ್ಟ ಮಾತು ಒಪ್ಪವದಿಂದ ಕೇಳುವುದಕ್ಕೆ ನಿಮ್ಮಪ್ಪನಾದ ಬಿಟ್ಟಿರುವೆಯಾ? ಲೈ ಮಕ್ಕಳೇ, ಇದು ಅಲ್ಲದೆ ಎಲ್ಲ ಅಡಿಕೆಯಂ ತರಿಸಿ ದೈವ ದರ್ಶನವಂ ಕರಿಸಿ ಸಚ್ಚಿಡವನ್ನಾದರೂ ಮಾಡಿದೀಯಾ? ಶರಣಂದರೆ ಗುಡಿ ತಲೆ ಮೇಲೆ ನೋಡಿದೀಯಾ? ನೋಡಿದಿನ ದೇವ. ಪ್ರತಿ ಮತ್ತೆಲ್ಲ ಒಮ್ಮನ್ನುಟ್ಟಿ ಬ್ರಾಟ ಹಚ್ಚಗ ನಡೆ ಭ್ರಷ್ಟ ಮುಂಡ. ಎಲ್ಲವೋ ಕಮಲ ಚಕ್ರವರ್ತಿ, ಏ ಮಂಡ ಯಾರ ದ್ರೌಪದಿ, ಮಗಳನ್ನು ಕೊಡು ಎಂದು ಹೇಳಿದರೆ ಕತ್ತು ಹಿಡಿದು ನೂಕತ್ತನೆಂದ ಬಗಳುವೆಯ. ಸಾಧ್ಯವಾಗಿ ನುಗ್ಗಿಸುವನು. ಕನ್ನೆ ಇರುವ ಮನೆಗೆ ಯಾರಾದ್ರೂ ಬರಬಹುದು, ಕನ್ನೆಯನ್ನು ಯಾರಾದ್ರೂ ಕೇಳಬಹುದು. ಕೊಡದಿಲ್ಲಂದು ಹೇಳಿದಿನಲ್ಲೇ ಮುರ್ಖಳ. ನಾನೇನೋ ನಿನ್ನ ಗಂಟನ್ನು ಕದಿಯುವುದಕ್ಕೆ ಬಂದಿಲ್ಲ. ನನ್ನ ಗಂಟೆ ಎತ್ತಿದ್ರೆ ನಾನೇನು ಸಾಮಾನ್ಯ ಬಿಡುವನ. ಅಣ್ಣಯ್ಯ, ಏ ಕೋಪ ಬಿಡು, ಈ ಬಿಂಕವ ಸರಿಯಲ್ಲ. ಹೇಳಿದರೆ ಕೇಳು, ಸಂಸ್ಕಾರವಾಗಿ ಹೇಳು. ಕನ್ನೆ ಕೇಳಿದರೆ ತಪ್ಪೇನೋ, ಕದಿಯಲಿಲ್ಲ ನಿನ್ನ ಕಣ್ಣು ನಾಮ. ಕನ್ನೆ ಕೇಳಿದರೆ ತಪ್ಪೇನೋ, ಕದಿಯಲಿಲ್ಲ
ದ್ರೌಪದಿ ಕನ್ಯೆ ಇರುವ ಮನೆಗೆ ಯಾರಾದ್ರೂ ಬರಬಹುದು, ಕನ್ಯೆಯನ್ನು ಯಾರಾದ್ರೂ ಕೇಳಬಹುದು. ನಾನೇನೋ ನಿನ್ನ ಗಂಡನ್ನು ಕದಿಯುವುದಕ್ಕೆ ಬಂದಿಲ್ಲ. ಎಲ್ಲವ ಕಮಲ ಚಕ್ರವರ್ತಿ, ಸುಮ್ಮನೆ ಮಗಳನ್ನು ಕೊಡು. ಸಾಧ್ಯವಾಗಿ ಕೊಡುವುದಿಲ್ಲ. ಮಗಳನ್ನು ಕೇಳಿದ್ರೆ ಕತ್ತು ಹಿಡಿದು ಲೋಕತ್ತನೆಂದು ಮಗಳುತ್ತಿರುವೆಯ. ಸಾಧ್ಯವಾಗಿ ಅಜ್ಞಾನಿ, ಅಜ್ಞಾನಿ, ಅಜ್ಞಾನ ತಪ್ಪಿ ಮಾತನಾಡಬೇಡ. ನೀನು ಅಜ್ಞಾನಿ ತಪ್ಪಿ ನುಡಿಗೆಬೇಡ. ಎಲ್ಲೋ ಮೂರ್ಖ, ಎಲೈ ಮೂರ್ಖಳೆ, ಸುಮ್ಮನೆ ಎನ್ನ ಮೇಲೆ ಅಂತ ಕರುಣೆಯನ್ನು ತೋರು. ಮಗಳನ್ನು ಕೊಟ್ಟು ಪುಣ್ಯವನ್ನು ಕಟ್ಟಿಕೋ ಅಣ್ಣ ರಾಜಾದ್ರಿ ಗಣ್ಯ. ಎಲೈ ಪಾಂಚಾಲಿ ವೈಮಾಲೆ, ಎನ್ನ ಮಗಳನ್ನು ಇಂದಿನ ವರ್ಗ ಅಂತ ಕರಣ ಬಿಟ್ಟು ನಾನು ಸುಮ್ಮನಿದ್ದರೆ ಎಲೈ ಪಂಡ ಮುಂಡೆ, ಇದನ್ನಾಡಲಿಕ್ಕೆ ನೀನು ಎಷ್ಟಿರಬಲು, ನಿನ್ನ ವೇಗತೆ ಎಷ್ಟಿರಬಹುದು. ಫಳಿರಿ ಎಲೈ ಸಾರಥಿ, ಈ ಭ್ರಷ್ಟ ಮುಂಡೆಯನ್ನು ನನ್ನನ್ನ ಓನಪ್ಪ ಎಂತ ಮಾತು ಮಾತಾಡ್ತಾಳ ಮಾರಯ್ಯಮ್ಮ. ಎಲೈ ಸಾರಥಿ ಭೂಪತಿ, ಈಗ ಸುದ್ದಿಯಮ್ಮ ನಾನು ಕೇಳಲಾರೆನು. ಜಾಗ್ರತೆಯಿಂದ ಇವಳ ಬುದ್ಧಿಯಂಪಿಡಿದ ಹತ್ತಾಗ ನುಗ್ಗು. ಇವಳ ಬೆಂಬಲವಾಗಿ ಯಾರು ಬರುವುದು ನೋಡಿಕೊಳ್ಳುವನು ಸಾರಥಿ. ಜಾಗ್ರತೆ. ಯಮ್ಮ ಇಂತ ಬಂಗದ ಮಗಳು ತಾಂಡ್ ಏನ್ ಮಾಡ್ತೀಪ? ಇಲ್ಲಿ ನೇಮಕಲ್ಲ ಬಂಗಾರ ಇದ್ದಂಗ ಹುಡ್ರು ಉಳಿಸ್ಕೊಡ್ತಾನ ಬಾ. ನಾನು 2 ಲಕ್ಷ ವರದಕ್ಷಿಣೆ ಕೊಡ್ತು ಅಂತ ಹೇಳ್ಯಾರ ಬಾ. ಏನ್ 5 ವರ್ಷ ಆಯ್ತು ಕೈ ಬಂದು ಬಂಗಾರ ಇದ್ದಂಗ ಐತ್ ಪಾಪ, ಹೇಳಿ ಇಸ್ಕೊಡ್ತ ನಾನು. ಎಲ್ಲವ ಕಮಲ ಚಕ್ರವರ್ತಿ, ನಮ್ಮ ಅಣ್ಣನನ್ನು ಏನೆಂದು ಮಗಳಿದೆ? ಸಾಧಿ ಕುಲ್ಲ ಕೊಲ್ಲ ನನ್ನ ಮಗಳಿರುವನು. ಕೊಲ್ಲ ಕೊಲ್ಲ ಎನ್ನುವೆಯಲ್ಲ, ಕೊಲ್ಲ ಯಾರು ಕರೆಯೋಲ್ಲ. ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಏನೆಂದು ಮಗಳಿದೆ? ಕಳ್ಳ ಕುಲ್ಲ ಕೊಲ್ಲ ನನ್ನ ಮಗಳಿರುವನು. ಎಲ್ಲವೋ ಕಮಲ ಚಕ್ರವರ್ತಿ, ಎಲೈ ದ್ರೌಪದಿ, ನಮ್ಮ ಅಣ್ಣನನ್ನು ಕೊಲ್ಲ ಕೊಲ್ಲ ಎಂದ ಬಾಯಿಗೆ ಬಂದ ಹಾಗೆ ಮಗಳಬೇಡ. ಸಾಧ್ಯವಾಗಿ ಮಗಳಿರುವನು. ಆತನ ಮಹಿಮೆಯು ಅವನಿಗೆ ತಿಳಿಯದು. ಕಮಲ ಚಕ್ರವರ್ತಿ, ಏ ದ್ರೌಪದಿ, ನೀನು ಮಗಳನ್ನು ಕೊಟ್ಟರೆ ಧರೆಗಳ ಮೆರೆಯುವ ಅಮರೇಶ್ವರನು ನಿನ್ನನ್ನು ಮೆಚ್ಚುವನು. ಅಮರೇಶ್ವರನ ಮೆಚ್ಚುವಂತ ಕಾರ್ಯವನ್ನು ಮಾಡು ಅಣ್ಣ ಸುವರ್ಣಲಾವಣ್ಯ. ಎಲೈ ದ್ರೌಪದಿ, ಮಗಳಂ ಕೊಡಲಿತ್ತರ ಶ್ರೀ ಅಮರೇಶ್ವರನ್ನು ಮೆಚ್ಚುವುದಿಲ್ಲೆಂದ ನಿತ್ಯ ಮಾಡಿ ನಿನ್ನ ಇಷ್ಟ ಬಂದಂತೆ ಉಚ್ಚರಿಸಿದೆಯಲ್ಲ. ನಾನೇನು ಅವನ ಕೂಡ ಬೀಗತನವನ್ನು ಮಾಡಲಿಕ್ಕೆ ಹೋಗುವುದಿಲ್ಲ. ಆತನ ಸಾಕ್ಷಿಯನ್ನು ಯಾತಕ್ಕೆ ಹೇಳಿದೆಯಾ? ಎಲೈ ನಯವಂಚಕಳೆ, ಆತನು ನಮ್ಮಂತ ಪಕ್ಷ ಪರಲ ಪಕ್ಷ ಮಾಡಿ ನ್ಯಾಯ ಹೇಳುವನಲ್ಲ. ಐ ದ್ರೌಪದಿ, ಆ ಪರಮೇಶ್ವರನ್ನ ಈ ದಿನವ ಬಂಧನಕ್ಕಾಗಲಿ ತನ್ನ 3 ಗಣ್ಣಲಿಂದ ಸುಟ್ಟರ ಸಂತೋಷ. ಲೈ ದ್ರೌಪದಿ, ಕಮಲ ಚಕ್ರವರ್ತಿ, ಆ ಕುಲಗೇಡಿ ಕೃಷ್ಣನ ಮಗನಿಗೆ ಮಗಳನ್ನು ಕೊಟ್ಟರೆ ಕೊಡವನನ್ನ ಮರ ಹೊಟ್ಟೆಗಿಚ್ಚಿಗೆ ನಿನ್ನ ಇಷ್ಟ ಬಂದಂತೆ ಮಗಳಿದರೆ ನನಗೇನು ಆಗಬಲ್ಲದು. ಎಲೈ ದುರ್ಮಾರ್ಗಳೆ, ದುರ್ಮಾರ್ಗನೇ, ಇನ್ನ ಮ್ಯಾಲ ತುಚ್ಚ ವಚನಗಳ ಮುಚ್ಚರಿಸಿದರೆ ಈಗಲ ನಿನ್ನ ಕರಪ
ಬಿಡುದು ಎಳೆದಾಡುವನ ಎಲೈ ಮುರ್ಖಳೆ ಈ ನಟಸಭೆಯಲ್ಲಿ ಹೊಳತಾ ಕುಂತರು ನಿನ್ನ ಗೋಳಾಟವನ್ನು ಯಾರು ಕೇಳುವರು? ಐ ಮುರ್ಖಳೆ ಮೂರ್ಖನೇ, ಕೊಟ್ಟರೆ ಕೊಂಡಾಡಬೇಕು, ಕೊಡಲೆದ್ದರೆ ಬಿಡಿಬೇಕೆಂಬ ಈ ಎದುರು ಬುದ್ಧಿ ನಿನಗೆ ಯಾರು ಕಲಿಸಿರುವರು? ಎಲೈ ದ್ರೌಪದಿ, ನೀ ನಿನ್ನ ಕುಟಿಲ ಗುಣಗಳನ್ನು ನಾನು ಬಲ್ಲೆನ. ಎಲೈ ಭಂಡ ಮುಂಡೆ ಭಂಡರೇ, ಆ ಕುಲಗೇಡು ಆ ಬಂಡ ಕೃಷ್ಣನ ಮಗನಿಗೆ ಮಗಳನ್ನು ಕೊಟ್ಟರೆ ಒಂದು ಮಾತನಾಡಲು ಸುಮ್ಮನೆ ಇನ್ನೊಂದ ಕಾರಣ ಬಿಡುತ್ತದೆ. ಏಯ್ ಬಂಡ ಎಲ್ಲ ಅಧಮನೆ, ಮಗಳನ್ನು ಕೊಡುವುದಿಲ್ಲ ಎಂದು ಮಗಳುತ್ತಿರುವೆಯ? ಸಾಧ್ಯವಾಗಿ ಮಗಳುವೆನ. ನೀನು ಕೊಟ್ಟರೆ ನಾವು ಮಾಡಿಕೊಳ್ಳುವುದಿಲ್ಲ. ನಾನು ಕೊಡುವುದಿಲ್ಲ ಮೂರ್ಖಳೆ. ಎಲ್ಲ ಭ್ರಷ್ಟ, ನಮ್ಮ ಅಣ್ಣನನ್ನ ಬಾಯಿಗೆ ಬಂದ ಹಾಗೆ ಮಗಳುತ್ತಿರುವೆಯಲ್ಲ, ನಿನ್ನ ಬಾಯಿಗೆ ಹುಳ ಬೀಳಲಿ. ನಿಮ್ಮ ಅಣ್ಣನ ಬಾಯಿಗೆ ಹುಳ ಬರಲಿ. ನನ್ನನ್ನು ಕೈ ಹಿಡಿದು ನೋಕುತ್ತಿರುವೆಯಲ್ಲ, ನಿನ್ನ ಕೈಗಳಿಗೆ ರಣ ಹುಟ್ಟಲಿ. ನಿಮ್ಮ ಅಣ್ಣನ ಕೈಗೆ ರಣ ಹುಟ್ಟಲಿ ಮೂರ್ಖಳೆ. ಈ ಕೋಯಿಯಲ್ಲಿ ಕುಳಿತಿರುವ ಜನರು ನಿನ್ನನ್ನು ಥೂ ಎಂದು ಹೊಗಳಲಿ. ಆ ಕುಂತಿರ ಜನರು ನಿಮ್ಮ ಬೆಳ್ಳಿ ಕೃಷ್ಣನಿಗೆ ಥೂ ಅಂತ ಹೊಗಳಿರ. ಗಂಡಿಯನ ಭ್ರಷ್ಟ, ಥೂ ಪರಮ ಪಾಪಿಷ್ಟ. ಗಾಳಿಗೊಂಬ ದೃಷ್ಟ ನುಡಿಗಳೆಂಬ ನುಡಿದಿಗೆಲ್ಲ ನಿನಗೆ ಎಷ್ಟು ಕಪ್ಪಿರಬಹುದು? ಎಲ್ಲ ಈ ಮಾನ ಈನ ಎಣ್ಣೆ ನಿನ್ನ ಪುಂಡ ಮ್ಯಾಲ ಸೀರೆಯ ಬಿಚ್ಚಿ ಮರ್ಯಾದೆ ಕಳೆದಿರವನು. ಇದು ಅಲ್ಲದ ವಿರಾಟ ನಗರದಲ್ಲಿ ಕೀಚಕನ ನಿನ್ನ ಮುಂದಲ ಒಮ್ಮಿಡಿದು ಯಾರು ದಾಟಿದಿರ ನಿನಗೆ ಸ್ವಲ್ಪವಾದ ರಾಜಿ ಗುಟ್ಟಿಲ್ಲವ? ಈ ಮುರ್ಖಳೆ ನಮ್ಮ ರಥ ಸುದ್ದಿಯ ಮೆತ್ತಿದರ ಈ ಕ್ಷಣ ಬನ್ನಿ ಮುಚ್ಚಿಕೊಂಡು ಸುಮ್ಮನೆ ಎಲ್ಲವ ಕಮಲ ಚಕ್ರವರ್ತಿ. ದುಶ್ಯಾಸನನು ಎನ್ನ ನನಗೆ ಅದಕ್ಕೆ ಬೇಕು. ಹೇಳಿದನು, ಹೇಳಿದರೆ ಕೇಳು. ಅದೇನು ಸಂಸ್ಕಾರವಾಗಿ ಹೇಳು. ಸೀತೆ ಬಯಸಿ
ನಾನೇನು ಕೊಡ್ತೀನಿ ಅಂದಿನ ಎಲ್ಲೋ ಭ್ರಷ್ಟ ಎಲೆ ಭ್ರಷ್ಟಳೆ ಎಲ್ಲ ಅಧಮ ಎಲೆ ಮೂರ್ಖ ಎಲ್ಲ ಮಂದಮತಿ ಏ ಮಂದಮತೆ ಎಲ್ಲ ಕಮಲ ಚಕ್ರವರ್ತಿ ಏ ದ್ರೌಪದಿ ನನ್ನ ಶಾಪನಿಗೆ ತಟ್ಟಲಿ ನಿನ್ನ ಶಾಪವನ್ನು ನನ್ನ ಏನು ಮಾಡಬದ ಮಕ್ಕಳ ಎಲ್ಲ ಅಧಮರೇ ಏ ಅಧಮರ ನಿನ್ನ ಮಗಳನ್ನು ಊರ ದೇವತೆಗೆ ಓದ್ರೆ 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 ಒಪ್ಪಿಸಿಕೊ. ಕಣ್ಣಿಯನ ಮೂರ್ಖ ಮಾಡಬೇಡ ಎನ್ನುವುದರ ತಕ್ಕ ನಿನ್ನ ನಿನ್ನ ತಂದೆಯಾದ ದೃಪದ ನಂದಿನಿಗೆ ಮುದ್ರೆ ಹಾಕ್ಸಿಲ್ಲ ದ್ರೌಪದಿ ಪಡೆ ಪಡಿಲ್ಲ ಎಲ್ಲ ಈ ಸಾರಥಿ ಭೂಪತಿ ಈ ಚಾಂಡಾಲ ಮಂಡ್ಯ ಕೋಲಾಟವನ್ನು ಹೊಡೆದಿಯ ನೋಡಿದ್ದೀನಿ ದೇವ. ಆ ಕೃಷ್ಣನ ಬಲದಿಂದ ಎನ್ನ ಮಲಕ್ಕಿಸಿದ್ದ ತನ್ನ ಬಾಯಿಗೆ ಬಂದಂತೆ ಪಗಲಾಟಗಳನ್ನು ಹೊಡೆದಿಯ ಹೌದು ದೇವ. ಎಲ್ಲ ಎಲ್ಲ ಸಾರಥಿ ಭೂಪತಿ ಅಯ್ಯೋ ಈ ಕಟಾರ ಮಾತ ನುಡಿಗಳನ್ನು ನಾನು ಕೇಳಲಾರನು ಹಾ ಎಲ್ಲ ಸಾರಥಿ ಭೂಪತಿ ಇವಳನ್ನ ಎನ್ನ ಪಟ್ಟಣದಿಂದ ಹೊರಗಡೆ ತಪ್ಪು ಬಂದನಾಗಲ ಈ ಸಾರಥಿ ತಪ್ಪು ಇವಳನ್ನ ಜಾಗೃತಿ ನಿಮ್ಮೆಷ್ಟದಂತಾಗಲಿ ಭೂಪತಿ. ಭಾಗ್ಯ ಅಮ್ಮ ಇಂತ ಭಾಂಗದ ಮಗಳು ಏನ್ ಮಾಡ್ತಿ ಭಾಗ್ಯ ನಮ್ಮೂರಾಗದೇವ್ ಭಾಗ್ಯ. ಅಪ್ಪ ಸಾರಥಿ ಅಮ್ಮ ಜನನಿ ಕೊಂಡಿ ಮಿಂಚಣ್ಣನಾದ ನಾರದರ ಮಾತನ್ನು ಕೇಳಿ ಹಾ ಕಮಲಾವತಿಗೆ ಬಂದು ಹಾ ಆ ಕಮಲರಾಜನ ಕೈಯಲ್ಲಿ ನಾನು ಅವಮಾನಿತಳಾದೆ. ಎಮ್ಮ ಸರದ ಮಾತು ಕಟ್ಟಿ ಮಂದಿ ಹಿಂಗೆ ಅಮ್ಮ ನೀನು ಸಾರಥಿ ಜನನಿ. ಈಗ ನಾನೇ ಕಮಲರಾಜ ಮಂಗಳವಾರಿ ಒಳ್ಳೆಯದಾಯ್ತು ಒಳ್ಳೆಯದಾಯ್ತು. ಅಹೋ ಕಮರಾಜ, ಸ್ವಾಮಿ ನಾರದರೆ ನಿಮ್ಮ ಮನೆಯಲ್ಲಿ ಎಲ್ಲರೂ ಕ್ಷೇಮವೇ? ಆಗೋ ಯತಿ ಕುಲ ತಿಲಕನಾದ ನಾರದ ಮಹರ್ಷಿಗಳೇ ಕಮಲ ಚಕ್ರವರ್ತಿ, ತಮ್ಮ ಅಂತಃಕರಣದಿಂದ ಒಂದಕ್ಕೂ ಕೊರತೆ ಇಲ್ಲದ ಸರ್ವರ ಕ್ಷೇಮದಿಂದ ಇರೋರು. ಆಗೋ ಸ್ವಾಮಿ ನಾರದರೆ ಕಮಲ ಚಕ್ರವರ್ತಿ, ತಾವು ಯಾವ ದೇಶದಿಂದ ಬಂದಿರಿ, ಯಾವ ದೇಶದಲ್ಲಿ ಏನೇನು ವರ್ತಮಾನವು ಜರುಗಿರಬಹುದು ಅವುಗಳೆಲ್ಲ ಸಾಂಗವಾಗಿ ತಿಳಿಸಬೇಕೆಂದು ಹೇಳಿದೆನು. ಹಾ ಹಾಗೂ ಸ್ವಾಮಿ ನಾರದರೆ ಅಹೋ ಕಮರಾಜ, ತಮ್ಮ ಮೊಮ್ಮಗಳಾದರದ ದೇವಿಗೆನ್ನ ಲಗ್ನವನ್ನು ಮಾಡಬೇಕೆಂದು ದೇಶಾಂಗಳಿಗೆ ಚಿತ್ರಪಟಗಳನ್ನು ಕೊಟ್ಟು ಕಳಿಸಿದವನು. ಹಾ ಹಾಗೂ ಸ್ವಾಮಿ ನಾರದರೆ ಕಮಲರಾಜ, ಆದ ಕಾರಣ ನೀವು ಸಂಚಾರ ಮಾಡಿಕೊಂಡ ಬಂದ ದೇಶದಲ್ಲಿ ಈ ಸಂಗತಿ ಏನಾದರೂ ಜರುಗಿದ್ದರೆ ಅವುಗಳೆಲ್ಲ ಸಾಂಗವಾಗಿ ತಿಳಿಸಬೇಕೆಂದು ಬೇಡುವೆನು. ಬ್ರಹ್ಮನಂದನ ಮಾಡಿಕೊಂಡಿಗೆ ಬಂದನ. ಕಮಲ ಚಕ್ರವರ್ತಿ, ಸ್ವಾಮಿ ನಾರದರೆ ಹಾಗಾದ್ರೆ ಹೇಳುವನೆ ಕೇಳು. ಅದೇನು ಚೆನ್ನಾಗಿ ಹೇಳು ಸ್ವಾಮಿ. ಕಮಲಾರಾಜನ ಕೇಳು,
ಸ್ವಾಮಿ ನಾರದರೆ ನೀನು ಕಾದಿದ್ದ ಚಾರರು ದೇಶ ದೇಶದ ತಿರುಗಿ ರಾಜ ಚಿತ್ರಪಟವನ್ನು ಬರಿತಾ ಇದ್ರು. ಅಹೋ ರಾಜ, ಸ್ವಾಮಿ ನಾರದರೆ ನಾನು ಕಣ್ಣಾರ ಕಂಡು ನಿನಗೆ ತಿಳಿಸಬೇಕೆಂದು ಆತುರವಾಗಿ ಬಂದೆ. ಅಹೋ ರಾಜ, ಸ್ವಾಮಿ ನಾರದರೆ ಅದು ಯಾತಕ್ಕೆ ಎಂದರೆ ಅದು ಯಾತಕ್ಕೆ ಸ್ವಾಮಿ ನಾರದರೆ? ಕೇವಲ ನಮ್ಮ ಮನೆಯವರೆಂದು ನಿನಗೆ ತಿಳಿಸಲಾಗಿ ಬಂದೆ. ಹೌದೇನು ಸ್ವಾಮಿ? ಇಲ್ಲವಾದರೆ ನಾನು ಯಾತಕ್ಕೆ ಬರಲಿ? ಇದೇ ಯಾತಕ್ಕೆ ಬರ್ತೀವಿ ಸ್ವಾಮಿ? ಅಪ್ಪ ರಾಜೇಂದ್ರ, ಅಪ್ಪ ಸ್ವಾಮಿ ನಾರದರೆ ಈ ರಾಜಪುತ್ರರಲ್ಲಿ ಒಬ್ಬರಾದ್ರೂ ರೂಪಸ್ಥರಿಲ್ಲ. ಬಾಲ 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 ಸ್ವಾಮಿ ನಾರದರೆ ಅವರು ನಿನ್ನ ಮಗಳಾದ ಎಡಪಾದ ಧೂಳುಗಳು ಸರಿಯಾಗಲಾರರು. ನನ್ನ ಮಗಳಿಗೆ ಯಾರು ಸರಿ ಇರಬಹುದು ಸ್ವಾಮಿ? ಅಹೋ ರಾಜೇಂದ್ರ, ಸ್ವಾಮಿ ನಾರದರೆ ಇರುವ ಒಬ್ಬ ಮಗಳನ್ನು ಸಕಲ ಗುಣ ಸಂಪನ್ನದ ರಾಜಪುತ್ರನ ಕೊಟ್ಟು ಸಂಭ್ರಮದಿಂದ ಲಗ್ನವನ್ನು ಮಾಡಬಾರದೆ? ಚಿ 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 ಚಿ, ನೀನೆ ಅಂಥ ದಡ್ಡನು. ಏನು ಮಾತನಾಡಿ ಸ್ವಾಮಿ ನಾರದರೆ? ಅಹೋ ರಾಜೇಂದ್ರ, ಸ್ವಾಮಿ ನಾರದರೆ ಇದು ನನ್ನ ಮನಸ್ಸಿಗೆ ಸರಿ ಬರಲೇ ದೊರೆಯೇ, ನಿನಗೇನಿದು ಸರಿಯೇ? ಕೋನ ಪ್ರತಿಪ್ಪ ಇವ್ರು ರತಿ ಪಾತ್ರ ಮಾಡಿದವ್ರು 501 ರೂಪಾಯಿ ಮಾಡಿರ್ತಾರೆ. ಆವೋ ತಾತ ಭಕ್ತಿ ಜನ ಸಂಪೀತ ಹ, ಬಾಟ ಬರ್ಲಿಕ್ಕೆ ಭಾಗ್ಯ ದೊರಕಿದಂತಾಯಿತು, ಕುರುಡನಿಗೆ ಕಣ್ಣು ಬಂದಂತಾಯಿತು. ತಮ್ಮ ಅಭಿಪ್ರಾಯವ ಎಲ್ಲ ಮನಸ್ಸಿಗೆ ಬಂತ. ಅಹೋ ಸ್ವಾಮಿ ನಾರದರೆ ನಾವೇನ್ರಿ ರೋಗ ಸಂಚಾರ ಮಾಡುತ್ತಿರಲ್ಲ, ನಿಮಗೆ ಗೊತ್ತಿರುವ ಸಂಗತಿಯಲ್ಲಿರಬಹುದು. ಹ, ಅಹೋ ಸ್ವಾಮಿ ನಾರದರೆ ರಾಮ ಚಕ್ರವರ್ತಿ, ತಮ್ಮ ಮೊಮ್ಮಗಳ ಅದರತಿ ದೇವಿಗೆಲ್ಲ ಲಗ್ನವನ್ನು ಮಾಡ ಕಾರ್ಯವ ನಿಮ್ಮಲ್ಲೇ ಇರುವುದು. ಹ, ಅಹೋ ಸ್ವಾಮಿ ನಾರದರೆ ರಾಜ, ರತಿ ದೇವಿಗೆ ತಕ್ಕ ವರ್ಣ ಹೇಗಿರಬೇಕಂದರೆ ಅದು ಹೇಗಿರಬೇಕು ರಾಜ? ವೇದ್ಯ ಬುದ್ಧಿಯಲ್ಲಿ ವಿಶಾಲನಾಗಿರಬೇಕು, ಉನ್ನತ ರೂಪಸ್ಥನಾಗಿರಬೇಕು, ಎನ್ನ ಮಗಳಕ್ಕಿಂತ 4 ಪರಿಶೀಲನಾಗಿರಬೇಕು. ಹ, ಅಹೋ ಸ್ವಾಮಿ ನಾರದರೆ ರಾಮ ಚಕ್ರವರ್ತಿ, ಅಂತ ವರ್ಣ ಯಾವ ದೇಶದಲ್ಲಿರಬಲ್ಲ ಸಂತೋಷದಿಂದ ಹೇಳಿರಿ. ಹ, ತಮ್ಮ ಮೊಮ್ಮಗಳಾದ ರತಿ ದೇವಿಗೆಲ್ಲ ಲಗ್ನವನ್ನು ಮಾಡಿ ಕೀರ್ತಿಯನ್ನು ಪಡಿಬೇಕೆಂದು ಬೇಡುವೆನು. ಮುನಿಪ ಇಷ್ಟೇ ನನ್ನ ವಿಜಯಪ. ಅಹೋ ಕಮಲರಾಜ, ಸ್ವಾಮಿ ನಾರದರೆ ಹಾಗಾದ್ರೆ ಮತ್ತೆ ಅವನು ಕೇಳು. ಕಾಣಿಕೆ ಕೊಟ್ಟ ಕಲಾಭಿಮಾನಿಗಳಿಂದ ನನ್ನ ಹೃತ್ಪೂರ್ವಕ ವಂದನೆಗಳು. ಕೋನಾಪುರ ಸಣ್ಣ ಬೊಮ್ಮಣ್ಣ ಅಂತೇಳ ಮಗೇಮ ಅದು ಕೊಟ್ಟೆ 201 ರೂಪಾಯಿ ಮಾಡಿದ್ರು. ರಾಜೇಂದ್ರ, ಅಹೋ ರಾಜೇಂದ್ರ, ಸ್ವಾಮಿ ನಾರದರೆ ಹಾಗಾದ್ರೆ ಮತ್ತೆ ಅವನು ಕೇಳು. ಅದೇನು ಚೆನ್ನಾಗಿ ಸ್ವಾಮಿ.
ಚಕ್ರವರ್ತಿ. ಸ್ವಾಮಿ ನಾರದರೆ ದ್ವಾರಕಾವತಿ ನಗರದಲ್ಲಿ ಶ್ರೀಕೃಷ್ಣ ಮಗನಾದ ಮನ್ಮಥನು 14 ವಯಸ್ಸು ಇಳಿದಿರುವನು. ಅಹೋ ರಾಜೇಂದ್ರ, ಸ್ವಾಮಿ ನಾರದರೆ ವಿದ್ಯಾ ಬುದ್ಧಿಯಲ್ಲಿ ವಿಶಾಲವಾದನು. ಸ್ವಾಮಿ ನಾರದರೆ ತ್ರಿಲೋಕ ಜಯಿಸುವ ತ್ರಾಣ ಇಳುವನು. ಹೌದೇನು ಸ್ವಾಮಿ ನಾರದರೆ? ಅಹೋ ರಾಜ, ಸ್ವಾಮಿ ನಾರದರೆ ಆ ಹುಡುಗನ ರೂಪವು ನಿನಗೆ ಎಷ್ಟಂತ ಹೇಳಲಿ? ಅದು ಎಷ್ಟಂತ ನೀನೇ ಹೇಳಬೇಕು ಸ್ವಾಮಿ. ಶಾಸ್ತ್ರ ನಾಲ್ಕು ಇಳುವ ಆದಿಶೇಷನಿಗಾದ್ರೂ ಅಸಾಧ್ಯ. ಆ ಮನ್ಮಥನಿಗೆ ಮಗಳನ್ನ ಕೊಟ್ಟು ಸಂಭ್ರಮದಿಂದ ಲಗ್ನ ಮಾಡಿ ರಾಜಕುಲ ಗಣ್ಯ ಬರುವುದು ನೋಡಿ ನಿನಗೆ ಪೂರ್ವ ಜನ್ಮದ ಪುಣ್ಯ. ಓ ಬುದ್ಧಿ ಸೂರ್ಯನಾದ ನಾರದರೆ ಕಮಲ ಚಕ್ರವರ್ತಿ, ನಿಮಗೆ ತೀಡು ಮಲಗಡ್ಡ ಬಂದರು ನೀನು ದೊಡ್ಡ ಮನುಷ್ಯನಾಗಲಿಲ್ಲ. ನಾರಾಯಣ ನಾರಾಯಣ. ಅಗೋ ನಾರದರೆ ಕಮಲ ಚಕ್ರವರ್ತಿ, ಆ ಮೂಡ ಬಲ್ಲಲ್ಲ ಕೂಡ ಬೀಗತನವನ್ನು ಮಾಡಂದು ಹೇಳುವುದಕ್ಕೆ ನಿನಗೆ ಸ್ವಲ್ಪ ಮಾತ್ರ ನಾಚಿಕೆ ಬಿಟ್ಟಲ್ಲ. ನಾರಾಯಣ ನಾರಾಯಣ ನಾರಾಯಣ. ಆಗೋ ನಾರದರೆ ಕಮಲ ರಾಜ, ನೀವು ಸಹ ದ್ರೌಪದಿ ಮಾತನ್ನು ನಡೆಸಿಕೊಳ್ಳುವುದಕ್ಕೆ ಬಂದಂತೆ ಕಾಣುತ್ತದ. ನಾರಾಯಣ ನಾರಾಯಣ. ಆಗೋ ನಾರದರೆ ರಾಜೇಂದ್ರ, ನಿಮ್ಮ ಮಾತಿಗೆ ಮರಳಾಗುವುದಕ್ಕೆ ನಾನೇನು ಹುಚ್ಚನಲ್ಲ. ಅವು ನಾರದರೆ ಕಮಲ ಚಕ್ರವರ್ತಿ, ಊರು ಒಳಗೆ ಇರಬೇಡೆಂದರೆ ಗಚ್ಚಿನ ಮನೆ ಕೊಡಿ ಎಂದು ಗಾದೆ ಮಾತನ್ನಾಯಿತು. ಆಗೋ ನಾರದರೆ ರಾಜ, ಯಾನಕ್ಕೆ ಸರಿಯಾಗದ ಆ ಕೃಷ್ಣನ ಸುದ್ದಿಯಮ್ಮ ಈ ನಡೆಸಬೆಯಲ್ಲ ಗಾಳಿಗೊಬ್ಬೆ ಸುದ್ದಿ ಮಾಡಿ ಪಗಳಿದ್ದರೆ ಮತ್ತಷ್ಟು ಕೋಪ ಕರೆಯುವುದು. ಅಹೋ ನಾರದರೆ ರಾಜ, ನೀವು ಓದಲ್ಲ ಸುಮ್ಮನೆ ಬರುವುದಿಲ್ಲಲ್ಲ ಏನಾದರ ನಾರಾಯಣ ನಾರಾಯಣ. ಅಹೋ ನಾರದರೆ ಕಮಲ ಚಕ್ರವರ್ತಿ, ಒಂಡ ಮನೆಗೆ ಜಂತೆಯಮ್ಮ ಎಣಸ ಗುಣಬಲೆಂಬಲ್ಲ ಸಂಪೂರ್ಣವಾಗಿ ತುಂಬಿರುವುದು. ನಾರಾಯಣ ನಾರಾಯಣ. ಆದರೂ ಚಿಂತೆ ಇಲ್ಲ, ಈ ವೇಳೆ ಹೇಗಾದರೂ ಸಹಿಸಿಕೊಳ್ಳುವೆನು. ಅಹೋ ನಾರದರೆ ಕಮಲ ರಾಜ, ಇನ್ನ ಮ್ಯಾಲ ಬಂಡ ಕೃಷ್ಣನ ಸುದ್ದಿಯಮ್ಮ ಎತ್ತದಿರ ಮುನಿಪ ನಿನ್ನ ಮೇಲೆ ಕೋಪ. ಅಹೋ ರಾಜೇಂದ್ರ, ಸ್ವಾಮಿ ನಾರದರೆ ಹಾಗಾದ್ರೆ ಇದು ಅಲ್ಲದೆ ಮತ್ತೆ ಹೇಳುವನು ಕೇಳು. ಅದೇನು ಸ್ಥಾನವಲ್ಲರು
ಸ್ವಾಮಿ ನಾರದರೆ ಸೇರಿಸು ಸೇರಿಸು. ಎಷ್ಟು ಮಾತ್ರಕ್ಕೆ ಸಹಿಸುವುದಿಲ್ಲ ಸ್ವಾಮಿ ನಾರದರೆ. ನನ್ನ ಮೇಲೆ ಇಷ್ಟೊಂದು ಕೋಪ ಸಿಟ್ಟು ಯಾತಕ್ಕೆ? ಆ ಗೊಲ್ಲನ ಮಗನಿಗೆ ಮಗಳೆಂದು ಕೊಡಿ ಅಂದಿಕೆ ನಿನ್ನ ಮೇಲೆ ಶಿಕ್ಷೆ ಮಾಡುವ ಸ್ವಾಮಿ. ಅಹೋ ರಾಜೇಂದ್ರ, ಸ್ವಾಮಿ ನಾರದರೆ ನೀವಾಗಿ ಕೇಳಿದ್ರೆ ನಾವಾಗಿ ಹೇಳುವರು. ನೀವು ಹೌದು ಸ್ವಾಮಿ. ಇದರಲ್ಲಿ ನಮ್ಮ ತಪ್ಪೇನಿದೆ? ಅಪ್ಪಪ್ಪಪ್ಪಪ್ಪ ನಿಮ್ಮಂತರ ತಪ್ಪೇನಿಲ್ಲ ಸ್ವಾಮಿ. ಅಹೋ ರಾಜೇಂದ್ರ, ಸ್ವಾಮಿ ನಾರದರೆ ನಿನ್ನ ಮನಸ್ಸಿಗೆ ಬಂದವರಿಗೆ ಮಗಳನ್ನು ಕೊಡು, ಲಗ್ನವನ್ನು ಮಾಡು. ನಮಗೇನು ಅಭ್ಯಂತರವೇನಿಲ್ಲ. ನಾನು ಇನ್ನು ಹೋಗಿ ಬರ್ತೇನೆ. ಅಪ್ಪನ ಬರ್ತವ್ರಿ ಭಾಗ್ಯದ ಸಿರಿ. ಸಂತೋಷದಿಂದ ಹೋಗಿ ಬಂದಿರಿ ಸ್ವಾಮಿ ನಾರದರೆ. ನಿಮ್ಮ ಬಾಲಕ್ಕವಿಲ್ಲಪ್ಪ. ಹಾ, ಮಣ್ಕಲ್ಮಿ ನಾನು ಬಂದು ಕೆಲಸವಂತೂ ಕೆಟ್ಟು ಹೋಯ್ತು. ಯಪ್ಪ ಕೆಟ್ಟ ಕೆರೆನಳ್ಳಿಗೆ ಹೋಗ್ಬಿಡ್ತೀನಿ ಕೆಲಸ. ಆದ್ರೂ ಚಿಂತಿಲ್ಲ. ಹಾ ಆರಾಡಿದ್ದು ಓಡಿ ಎರಗಡಿದ್ದು ಗೋಡಿ ಓರದಿ ಬಿಟ್ಟಿದ್ದೇಗೆ. ಹೌದು ಸ್ವಾಮಿ. ಅಪ್ಪ ಸಾರಥಿ, ಸ್ವಾಮಿ ವೃತ್ತಿಯಾದ ರತಿದೇವಿ ಎಲ್ಲಿರೋ ತೋರ್ಸಪ್ಪ ಸಾರಥಿ. ಮಾಡುವ ನೋಡು ಮುಂದಿನ ಚಮಕ್ಸುತ್ತೆ. ಸದ್ಯ ತಕ್ಕ ನಡಿಲ್ಲ ಅಂತೇಳಿ ಮಗಳ ತಕ್ಕ ಬಂದು ಮತ್ತೆ ಮೆಲ್ಲಕ ಅಮ್ಮ ಏನೋ ತಗೊಂಡ್ ನೆನಪಾಯ್ತು. ಮೋಹದ ಮಗಳಾದ ರತಿದೇವಿ ನಿನಗೆ ಮಂಗಳವಾಗಲಿ ಮೇಲೆ ಕೇಳಪ್ಪ ಮಗಳೇ. ಅಮ್ಮ ಮಗಳೇ, ನಿನ್ನ ಅರಮನೆ ಭವನವನ್ನು ಬಿಟ್ಟು ಈ ಸಭೆಗೆ ಬಂದಿರುವ ಕಾರಣವೇನು ನಂದಿನಿ? ತಿಳಿಸಿ ನಿನ್ನ ಮನದ ವೆಚ್ಚನೆ. ಅರಮಂದಿರವನ್ನು ಬಿಟ್ಟು ಏತಕ್ಕಾಗಿ ಬಂದಂತೆ ಕೇಳಿದೆ ಅಮ್ಮಯ್ಯ. ಹೌದು ಮಗಳೇ. ಜನಕ ಅಮ್ಮ ಮಗಳೇ, ಹೇಳುವನಿ ಕೇಳು. ಅದೇ ಚೆನ್ನಾಗಿ ಹೇಳು. ನಿನ್ನ ಕೋಪವು ಎನ್ನ ಮನಸ್ಸಿಗೆ ತಾಪವು. ನಿನ್ನ ಕೋಪವು ಎನ್ನ ಮನಸ್ಸಿಗೆ ತಾಪವು. ಪರಮ ಪತಿನತೆ ಪಾಚಾಲಿಯದ ಮನವ ಪ್ರಣತಿ ಅಮ್ಮ ನಂದಿನಿ, ಇಂದಿನ ದಿನ ದ್ರೌಪದಿ ನಂದಿಯನ್ನು ಆದ ಎನ್ನನ್ನು ಮನ್ಮಥನಿಗೆ ಕೇಳಲಿಕ್ಕೆ ಬಂದರೆ ಆಕೆಯನ್ನು ತುಂಬಿದ ಸಭೆಯಲ್ಲಿ ಅವಮಾನಗೈದು ಪುರವ ಬಿಡಿಸಿ ಕಳಿಸಿ ಬಿಟ್ಟಿಲ್ಲ. ಜನಕ ಜಗದೀಶಾಂತಿ ಕಾಂತಿ ಕನಕ ಆವೋ ಎನ್ನ ಚಿನ್ನದ ಗೊಂಬೆಯಾದ ರತಿ, ನಿನ್ನಮ್ಮ ಕೊಲ್ಲನ ಮಗನಾದ ಮನ್ಮಥನಿಗೆ ಕೊಡಿ ಎಂದು ಕೇಳವಲ್ಲ. ಆ ಮನ್ಮಥನಿಗೆ ಸರ್ವವನ್ನು ಕೊಡುವುದಿಲ್ಲ. ಅಮ್ಮ ಮಗಳೇ, ಜನಕ ಏನಕ್ಕೆ ಸರಿ ಬಂದವರಿಗೆ ಮಗಳನ್ನು ಕೊಡುವನಂದು ನಾನು ಸಂತೋಷದಿಂದ ಮಾತನಾಡಿದರೆ ಆ ಮುರುಗಳ ತುಂಬಿದ ಸಭೆಯಲ್ಲಿ ನಿಂತು ಸ್ವಲ್ಪ ಮಾತ್ರ ಮರ್ಯಾದೆಯನ್ನು ಪಡೆದ ತನ್ನ ಬಾಯಿಗೆ ಬಂದಂತೆ ಮಗಳ ನಿಂದೆ ಮಾತುಗಳನ್ನು ಆಡಿದಳು ಮಗಳ. ಅಮ್ಮ ಮಗಳೇ, ತಂದೆ ಆ ಬಂಡ ಮುಂಡ ದ್ರೌಪದಿ ಕೊಡುವೆ ನಿನಗೆ ಯಾತಕ್ಕ ಬೇಕು ಮಗಳೇ? ನಡಿ ನಡಿ ನಿನ್ನ ಅಂತಃಪುರಕ್ಕೆ ಈಗಲೇ. ಓಹೋ ಜನಕ, ಅಮ್ಮ ನಂದಿನಿ, ಇಂದಕ್ಕೆ ನೀನು ನನಗೆ ಏನು ಮಾತು ಕೊಟ್ಟಿರುವೆ? ಅದು ಏನು ಕೊಟ್ಟಿರುವೆ ನಮ್ಮ ಮಗಳೇ? ಪಿತಾ ಅಮ್ಮ ಜನನಿ, ಅಪ್ಪಯ್ಯ, ಅಮ್ಮ ಮಗಳೇ, ನೀನು ಕೈ ಹಿಡಿದ ಲಗ್ನವನ್ನೇ ಮಾಡಿಕೊಡುವನೆ ಎಂದು ಹೇಳುವೆಯಲ್ಲ, ಹ, ಈಗ ಮಾತನಾಡುವುದೇನು?
ನನಗೆ ಸರಿ ಬಂದವರಿಗೆ ಮಗಳನ್ನು ಕೊಡಬದನ್ನು ತಂದೆಗೆ ಮನಸ್ಸಿರಬದಿಲ್ಲಮ್ಮ ಮಗಳೇ. ಜನಕ ಅಮ್ಮ ನಂದಿನಿ ಹೇಳುವನ ಕೇಳು. ಅದೇನು ಸಣ್ಣ ಹಾಗೆ ಹೇಳು ಮಗಳೇ. ಮನ್ಮಥನೆಯನ್ನ ಕಂದನನೆಗವೋ ಕೊಳೆದ ಪುರುಷನ ತಂದೆ ಸಮಾನ. ಬೇಗನೆ ಕರೆಸೋ ಪಾಂಚಾಲಿಯನ ಮನ್ಮಥನೆಯನ್ನ ಪ್ರಾಣಕಾಂತನು. ಮನ್ಮಥನೆಯನ್ನ ಪ್ರಾಣಕಾಂತನು. ಅಮ್ಮ ಮಗಳೇ ಮನ್ಮಥನ ವಿನಃ ಅನ್ಯ ಪುರುಷರನ್ನು ನಾನು ಸರ್ವತ ಲಗ್ನ ಮಾಡಿಕೊಳ್ಳುವುದಿಲ್ಲ. ತಂದೆ, ಈ ಮಾತಿಗೆ ನೀನೇನಂದೆ? ಅಮ್ಮ ರಾತಿದ್ದೇವೆ ನಿನಗೆ ನೆಟ್ಟಗ ಮಾತನಾಡಲಿಕ್ಕೆ ಬರದು. ಇಷ್ಟು ಜನಕ್ಕೆ ಚಿಕ್ಕವಳಾಗಿ ತಂದೆ ತಾಯಿಗಳ ಮಾತಿನಂತೆ ಇರಬದ ಬಿಟ್ಟು ನಿನಗೆ ಯಾತಕ್ಕೆ ಎಂತ ಮರಳತನ? ಆ ಕುಲಗೇಡಿ ಮನ್ಮಥನ ಮಗನಿಗೆ ಮಾತ್ರ ಮಗಳನ್ನು ಕೊಡಲು ಹರಣ. ಅಮ್ಮ ಮಗಳೇ ನಿನ್ನ ಪಟ್ಟರ ಈ ಸೃಷ್ಟಿ ಬಾಲಕರೆಲ್ಲರೂ ಅಮ್ಮ ಮಗಳೇ ಎನ್ನ ಮ್ಯಾಲೆ ಆ ಕುಲಗೇಡಿ ಕೃಷ್ಣನ ಹೆಸರು ಎತ್ತಿದರೆ ತಕ್ಷಣವ ನಿನ್ನ ಕಾಲ್ಪಿಡಿದು ಗಿರ್ರನ ಬಗರಿ ಎಂದು ತಿಳಿಸಿ ಕ್ರೋಟ್ ಭೂಮಿಗೆ ದಟ್ಟಡಲನ್ನ ನೀನು ಸತ್ತರ ಚಿಂತೆ ಇಲ್ಲ. ಒಂದು ಎರಡು ದಿನ ಹತ್ತು ಮರ್ತು ಬಿಡುವೆನು. ತಿಳಿಗದ ಒಂದೇ ಆಟವನ್ನು ಸಾಧಿಸಬೇಡ. ಎಲ್ಲ ಸಾರದೆ ಈ ಬಾಲಕಿ ಎಷ್ಟು ಹೇಳಿದರೆ ತನ್ನ ಮೂರ್ಖತವನ್ನು ಬಿಟ್ಟಾಕಲಿಲ್ಲ. ಆದ ಕಾರಣ ಈ ಮಗಳಿಗೆ ಬುದ್ಧಿಯಲ್ಲಿ ಹೇಳಲ ಎನ್ನ ಅಂತಾಪುರದಲ್ಲಿ ಇರುವ ಎನ್ನ ಗಾಂಧಿಯಾದ ಕಮಲ ಗಾಂಧಿಯನ್ನ ಜಾಗ್ರತೆಯಿಂದ ಬರೆಯೋಳ ಸಾರದೆ ನೀನು ಬಾಲಕಿ ಸ್ವಾಮಿ. ನನ್ನನ್ನು ಕರೆಸಿದ ಕಾರಣವೇನು? ಅಹೇ ಕಾಂತೆ ಈ ನಂದಿನಿಗಾದ ಕುಲಗೇಡ ಕೃಷ್ಣನ ಮಗನನ್ನ ಬಿಟ್ಟ ಯಾರು ಯಾರನ್ನ ಲಗ್ನ ಆಗಬಹುದಲ್ಲ. ಆದ ಕಾರಣ ಈ ಮಗಳಿಗೆ ಬುದ್ಧಿಯನ್ನು ಹೇಳ ಆ ಮನ್ಮಥನ ಆಸೆಯನ್ನು ಬಿಡಿಸಿ ಕಾಂತಿ ಮಗಳಿಗೆ ಕುಂದಿರಿಸಿ ಬುದ್ಧಿಯನ್ನು ಹೇಳಿ ಸುಗುಣವಂತೆ ಕುಂದಿರಿಸಿ ಬುದ್ಧಿ ಕೇಳ್ತಾಳ. ಅಮ್ಮ ಮಗಳೇ, ಜನನಿ ತಂದೆಯ ಮಾತನ್ನು ಬೇರೆ ಮನ್ಮಥನೆ ನನ್ನ ಗಂಡನೆಂದು ಏಕೆ ಒಂದೇ ಅಂಟವನ್ನು ಹಿಡಿಯುವೆ? ತಂದೆಯ ಮಾತಿನಂತೆ ನಡೆದಕೋ ಮಗಳೇ, ಮಾಡಬೇಡ ಮಧ್ಯವರಗಳೇ. ಅಮ್ಮ ಜನನಿ, ಅಮ್ಮ ಮಗಳೇ, ನೀನು ಎಷ್ಟು ಹೇಳಿದರೂ ವಿನಃ ನಾನು ಮನ್ಮಥನೋ ವಿನಃ ಮತ್ತಾರನನ್ನು ಲಗ್ನವಾಗುವುದಿಲ್ಲ. ತಾಯಿ ಪ್ರತಿ ಎತ್ತದಿರು ನಿನ್ನ ಬಾಯಿ. ಮಗಳೇ, ತಾಯಿ ನಿನ್ನ ಧೈರ್ಯ ದೊಡ್ಡದು. ಹಾ ನಿನ್ನ ಸಮಯ ಬರೋವರೆಗೂ ನೀನು ಕಾಯಿ. ಆಯ್ತು ತಾಯಿ. ಎಮ್ಮ ವಾತಾವರಣ ಬೇಸಿಲ್ಲ, ಏನಿದ್ರೆ ಗುರುಗಳ ಮದುವೆ ಆತದ ನೋಡಿ ಕೊಟ್ಬಿಡ್ರತ್ತ ಕೇಳಿದವ್ರಿಗೆ. ಹಾಗೆ ಕಾಂತಿ ನೋಡಿದನು. ಅದು ಏನು ಹೇಳಿದೆ ಕಾಂತಿ? ಏನಂದು ಹೇಳಿದಳು ಗೊತ್ತೇ? ನಿನಗೆ ಹೇಳಿದ್ರಲ್ಲ ನನಗೆ ಗೊತ್ತಾದ ಕಾಂತಿ. ಹೇಳುವನ ಕೇಳು. ಅದೇನು ಚೆನ್ನಾಗಿ ಹೇಳು. ಎನ್ನ ಕೈ ಹಿಡಿದ
ಬುದ್ಧಿ ಹೇಳಿ ನೋಡಿದನು. ಮಗನು ಈ ಜನ್ಮದಲ್ಲಿ ಮನ್ಮಥನನ್ನು ಬಿಟ್ಟು ಅನ್ಯ ಪುರುಷರನ್ನು ನಾನು ಸರ್ವತ ಮಾಡಿಕೊಳ್ಳುವುದಿಲ್ಲ ಅಂತ ಹೇಳಿದಳು. ಕಾಂತ ಅಯ್ಯೇ ಕಾಂತೆ, ನನಗೇಕೆ ಇಷ್ಟೊಂದು ಹಠ? ಭೀಮಾರ್ಜುನ ಅವನ ಮಾಡ್ರು ಇಷ್ಟದಂತೆ ಮನ್ಮಥನನ್ನು ಕರೆಸು, ಲಗ್ನದ ಕಾರ್ಯವನ್ನು ನಡೆಸು ಕಾಂತ ಗುಣವಂತ. ಆ ಕೊಲ್ಲನ ಸುದ್ದಿ ಎಂಬ ಹೇಳಬದಕ್ಕೆ ನಮ್ಮ ನಾನು ಕರೆಸಿದರೆ ಹೇಗೆ? ಏ ಮಕ್ಕಳ, ನಮ್ಮ ಈ ಸುದ್ದಿ ಎಂಬ ನುಡಿದರೆ ನಿನ್ನ ಬುದ್ಧಿ ಎಂಬ ಹಿಡಿದಾಗ್ತಾಗ ಲೋಕವೆಲ್ಲ ಮಕ್ಕಳೇ ಬಾಯಿ ಬಿಟ್ಟು ಭೀಮಾರ್ಜುನ ರೆಡಿ ಆಗಿರ್ಬೇಕು, ಭೀಮಾರ್ಜುನ ರೆಡಿ ಆಗಿರ್ಬೇಕು. ಅಮ್ಮ ಮಗಳೇ, ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಜನಕ ಆಲಿಸೆನ್ನ ಜನಕ ನೀ ಕೇಳ ಎನ್ನಯ ಈತ ನೋಡಿಯ ಅಪ್ಪಯ್ಯ. ಅಮ್ಮ ಮಗಳೇ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಜನಕ ಇಂದಿನ ಜನ್ಮದಲ್ಲೇ ಶ್ರೀಕೃಷ್ಣ ಬಲರಾಮ ದೇವರೇ ಮಾವಂದಿರಾಗುವರು. ರುಕ್ಮಿಣಿ ರೇವತಿಯವರೇ ಎನ್ನ ಅತ್ತೆಯವರಾಗುವರು. ಇದರಂತೆ ಪೂರ್ವ ಜನ್ಮದಲ್ಲಿ ಇತ್ತು ತಂದೆ, ಇದಕ್ಕೆ ನೀನೇನಂದೆ? ಅಮ್ಮ ಮಗಳೇ, ಜನಕ ನಿನ್ನ ಪೂರ್ವ ಜನ್ಮ ವೃತ್ತಾಂತವನ್ನು ಕೇಳಿ ಎನ್ನ ಮನಸ್ಸಿಗೆ ಮಿಕ್ಕಿದ ಆನಂದವಾಯಿತು. ಹೌದೇ ಅಪ್ಪಯ್ಯ? ಅಮ್ಮ ಮಗಳೇ, ಜನಕ ಇಂದಿನವರೆಗೆ ಈ ಸಮಾಚಾರವನ್ನು ತಿಳಿಗಿದ ನಿನ್ನ ದೋಷಗೊಂಡನು. ಅಮ್ಮ ಮಗಳೇ, ತಂದೆ ಎನ್ನ ಮಾತನ್ನು ನಿನ್ನ ಮನಸ್ಸಿಗೆ ಹಚ್ಚಿಕೊಳ್ಳುವುದು ನಿನ್ನ ಪೂರ್ವ ಸಂಗತಿ ಎಂಬೇಳಿ ಎನ್ನ ಮನಸ್ಸು ಸಂತೋಷ ಪಡಿಸು ಮಗಳೇ. ಸುಪ್ರಾಂಶಿನ ಕೇಳ. ಶಿವನ ಊರೆ ಕಣ್ಣಿನೊಂದು ಸ್ಮರ ಭಸ್ಮವಾದನು, ಪತಿ ಮಿಥ್ಯೆ ನೀನೆಂದು ಶಿವನಲ್ಲಿ ಕೇಳು. ಕೇಳು ಯಾರೋ ಕರೆಯಲಾಗುವುದು ಎಂತ ಮಾತು ಕೇಳು ನೀನು. ಜನಕ ಅಹೋ ಜನಕ, ಅಮ್ಮ ನಂದಿನಿ, ತಿಳಿಯದೆ ದೃಪದ ನಂದಿಯನ್ನು ಮನಸ್ಸು ನಯಿಸಿ ಪುರವನ್ನು ಬಿಡಿಸಿ ಕಳಿಸಿದೆ. ಆಕೆಯನ್ನು ನಾನು ಕರೆತರುವೆನು. ನನಗೆ ಅಪ್ಪಣೆಯನ್ನು ಕೊಡು ತಂದೆ. ಈ ಮಾತಿಗೆ ನೀನೇನಂದೆ? ಅಮ್ಮ
ನೀನು ಭೋಗದ ಜಾಗ್ರತೆ. ಏಪ್ಪ ಯಾಕೆ ಕುಂತೋಡು ಯಾಕೆ ಕುಣಿತೀವ ಮರೆ ಬೇಸ್ ಕುಣ ಅಮ್ಮ ಜನನಿ ಇವಳು ಯಾರು? ಯಾರೇ ಅಮ್ಮ ಇವ್ರ ಅಪ್ಪ ಮಾಡಿದ ಮರ್ಯಾದೆ ನಮಗೆ ಸಾಕು. ಅಮ್ಮ ಹೇಳ್ಬಾರ್ದು ತಾಯಿ 12 ಗಂಟೆ ಶುರು ಮಾಡಿ 3 ಗಂಟೆ ಬಿಟ್ಟನ ಇವಳ ಗೋಷ್ಠಿ ನಮಗೆ ಏಕೆ ಬೇಕು? ನಮ್ಗೆ ಯಾಕೆ ಬಾಂಗೆ ನಾನು ಹಿಡ್ಕೊಡ್ತೇನೆ ಮುಂದಕ್ಕೆ ಹೋಗೋಣ ನಡಿಯಪ್ಪ ಸಾರಥಿ. ನಿಮ್ಮ ಇಷ್ಟದಂತೆ ಆಗಲಿ ಜನನಿ. ನಿಲ್ಲು ನಿಲ್ಲು ಜನನಿ, ನೀವ್ ಆಡ್ಕೊಳ್ರಿ ಎಲ್ಲಿಗೆ ಹೋಗುತ್ತಿರು? ಅರ್ಧ ಆಟ ನೀವೇ ಆಡ್ತ್ರ. ನಿನ್ನ ಪೃಥ್ವಿಗಳಾದ ರತಿದೇವಿ ಬಂದಿರುವನು, ಸ್ವಲ್ಪವಾದ ಮಾತನಾಡಿಸು ಅಮ್ಮಯ್ಯ. ಅಮ್ಮ ಜನನಿ, ನನ್ನ ತಂದೆ ಹೇಳಿದ ಕಾರಣ ಶ್ರೀಹರಿ ಪಾದದಾಣೆಗೂ ಮನ್ಮಥನಿಗೆ ಕೊಡ್ತೀನಿ ಎಂದು ಹೇಳಿದನು. ಆದ ಕಾರಣ ನಿನ್ನನ್ನು ಕರೆದುಕೊಂಡು ಹೋಗಲಿಕ್ಕೆ ಬಂದಿರುವನು ಜನನಿ, ಸೌಖ್ಯಪ್ರದಾಯಿನಿ. ಅಮ್ಮ ರತಿದೇವಿ, ತಾಯಿ ನಿನ್ನ ಮಾತನ್ನು ಕೇಳಿ ನಿನ್ನ ಮುಖವನ್ನು ನೋಡಿ ನಿನ್ನ ಮಂದಿರಕ್ಕೆ ಬರುವೆನು. ಹೋಗೋಣ ಬಾರಮ್ಮ ಮಗಳೇ. ಅಮ್ಮಯ್ಯ ಅಮ್ಮ ಮಗಳೇ, ಭೀಮಾರ್ಜುನ್ ಕರ್ಕೊಂಡ್ ಬರಪ್ಪ, ಕರ್ಕೊಂಬರ್ರಿ. ಬಂದಿರುವನು, ಆಕೆಯನ್ನು ಸಂತೋಷದಿಂದ ಮಾತನಾಡಿಸಿ ಲಗ್ನವನ್ನು ಏರ್ಪೋರ್ಟ್ ಮಾಡು ತಂದೆ. ಈ ಮಾತಿಗೆ ನೀನೇನಂದೆ? ಅಮ್ಮ ದ್ರುಪದ ನಂದಿನಿಯಾದ ದ್ರೌಪದಿ, ಅಮ್ಮ ದ್ರುಪದ ನಂದಿನಿಯಾದ ದ್ರೌಪದಿ, ನಾನು ಮಾಡಿದ ತಪ್ಪನ್ನು ಕ್ಷಮಿಸು, ಸಮಾಧಾನವನ್ನು ಬಯಸು, ಈ ಪೀಠವನ್ನು ಅಲಂಕರಿಸು. ಅಮ್ಮ ಪಾಂಚಾಲಿ, ಈ ನಮ್ಮ ನಿನ್ನ ಬಟ್ಟಾಲ ಹುಟ್ಟಿದ ಮಗನಂದ ಭಾವಿಸು. ಅಹೋ ಅಮ್ಮಯ್ಯ, ನಾನು ಮಾಡಿದ ಅಪರಾಧವನ್ನು ಕ್ಷಮಿಸು. ಈಗ ಎಲ್ಲ ಸುಂದರ ನಂದನಿಗೆ ಆದ ಇದರಿಂದ ಮನ್ಮಥನಿಗೆ ಕೊಟ್ಟು ಲಗ್ನವನ್ನು ಮಾಡಿ ಕೊಡುವೆನ. ಅಮ್ಮ ದ್ರೌಪದಿ, ಈಗ ನಿನ್ನ ನಂದಿರಾದ ಬಲರಾಮಕೃಷ್ಣರನ್ನು ನಾಳೆ ಉದಯಕ್ಕೆ ಕರೆಕೊಂಡು ಬಾರಮ್ಮ ದ್ರೌಪದಿ, ನೀನು ಭಾಗದ ಜಾಗೃತಿ. ಕರ್ಕೊಂಬರ್ರಿ ಬಾ ಭೀಮಾರ್ಜುನ. ಭೀಮಾರ್ಜುನ ಭೀಮಾರ್ಜುನ ಬರ್ರ ಬರ್ರ. ಕುತ್ಕೊಳ್ಳೋ ಮಾರ್ರೆ, ಯಾವ್ದಾರು ಮುಂದೆ ಕರ್ಕೊಂಬರ್ರಿ ಬಾ ಭೀಮಾರ್ಜುನ ಮುಂದೆ ಕಾರು.